ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಯೂಟ್ಯೂಬ್ ಚಾನಲ್ ಸ್ವಾಗತ. ಸೊ ಇಂದಿನ ಸೆಷನ್ನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ, ಇಂದಿನ ಮೀನ್ಸ್ ಜೂನ್ 30ಯ ಪ್ರಚಲಿತ ಘಟನೆಗಳಲ್ಲಿ ಕಂಡುಬರ್ತಕ್ಕಂಥ ಟಾಪ್ 30 ಕರೆಂಟ್ ಅಫೇರ್ಸ್ ಪ್ರಶ್ನೆಗಳನ್ನು ಈ ಒಂದು ಸೆಷನ್ನಲ್ಲಿ ನಾವು ಸಂಪೂರ್ಣವಾಗಿ ಡಿಸ್ಕಷನ್ ಮಾಡೋಣ, ಸರಿನಾ? ಸೊ ಹಾಗಾದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡುವ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳಿದೆ. ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಬಿಸಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ನಾವು ಇಲ್ಲಿವರೆಗೂ ಮಾಡಿರ್ತಕ್ಕಂಥ GK ಕ್ಲಾಸ್ಗಳನ್ನು, ಕರೆಂಟ್ ಅಫೇರ್ಸ್ ಕ್ಲಾಸ್ಗಳನ್ನು ಯಾರು ನೋಡಿಲ್ಲ ಅಲ್ವಾ, ಪ್ಲೀಸ್ ನೀವು ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ, ಯಾಕೆಂದರೆ ಅದು ನಿಮಗೆ ಮುಂಬರ್ತಕ್ಕಂಥ ಎಕ್ಸಾಮ್ಗಳಿಗೆ ಬಹಳ ಉಪಯೋಗ ಆಗುತ್ತೆ, ಸರಿನಾ? ಸೊ ಹಾಗಾದ್ರೆ ಬನ್ನಿ ಮೊದಲ ಪ್ರಶ್ನೆ ಏನಿದೆ ಅಂತ ನೋಡುವ. ಏನಿದೆ ಮೊದಲ ಪ್ರಶ್ನೆ? ಜೂನ್ 2026ರಲ್ಲಿ ಭೂಕಂಪ ಪೀಡಿತ ವೆನಿಜುವೆಲಾ ದೇಶಕ್ಕೆ ಸಹಾಯ ಮಾಡಲು ಭಾರತ ಸರ್ಕಾರ ಪ್ರಾರಂಭಿಸಿದ ಮಾನವೀಯ ನೆರವು ಮತ್ತು ವಿಪತ್ತು ಪರಿಹಾರ ಕಾರ್ಯಾಚರಣೆ ಹೆಸರೇನು ಅಂತ ಕೇಳಿದ್ರೆ, HADR ಕಾರ್ಯಾಚರಣೆ ಹೆಸರೇನು ಅಂತ, ಸರಿನಾ? ಸೊ ಏನಾಗಬಹುದು ಈ ಒಂದು HADR ಫುಲ್ ಫಾರ್ಮ್? ಸೊ ಇಲ್ಲೇನು ಕೊಟ್ಟಿದ್ದಾನೆ? ಮಾನವೀಯ ಕೊಟ್ಟಿದ್ದಾನೆ. ಮೀನ್ಸ್ ಎಚ್ ಅಂದ್ರೆ ಏನಾಗುತ್ತೆ? ಹ್ಯೂಮನ್ ಆಗುತ್ತೆ. ಯಾಕಂದ್ರೆ ಫುಲ್ ಫಾರ್ಮ್ ಕೇಳ್ತಾನೆ, ನೆನ್ಪಿಟ್ಕೊಳ್ಳಿ. ಹ್ಯೂಮನ್ ಅಸಿಸ್ಟ್ ಡಿಸಾಸ್ಟರ್ ರೆಸ್ಕ್ಯೂ ಪ್ರೋಗ್ರಾಮ್ ಅಂತ ಹೇಳ್ತೀವಿ, ಸರಿನಾ? ಸೊ ಇದನ್ನ ನೆನ್ಪಿಟ್ಕೊಳ್ಳಿ, ಇದನ್ನ ಕೇಳೋ ಚಾನ್ಸಸ್ ಇರುತ್ತೆ. ಹಾಗಾದ್ರೆ ಆ ಒಂದು ಕಾರ್ಯಾಚರಣೆ ಹೆಸರು ಏನಾಗಿದೆ ಅಂತ, ಏನಾಗಿರ್ಬೋದು ಆ ಒಂದು ಕಾರ್ಯಾಚರಣೆ ಹೆಸರು? ಸೊ ಆ ಒಂದು ಕಾರ್ಯಾಚರಣೆ ಹೆಸರು ಆಪರೇಷನ್ ಅಮಿಸ್ಟಾಡ್ ಅಂತ ಹೇಳ್ತೀವಿ. ಯಾವುದೇ ಒಂದು ಆಪ್ಷನ್ ಸಿ ಆಗಿರ್ತಕ್ಕಂಥ ಆಪರೇಷನ್ ಅಮಿಸ್ಟಾಡ್ ಅಂತಕ್ಕಂಥ ಒಂದು ಕಾರ್ಯಾಚರಣೆಯನ್ನು ನಮ್ಮ ಭಾರತ ದೇಶ ಕೈಗೊಂಡಿದೆ, ಸರಿನಾ? ಸೊ ಯಾವೊಂದು ದೇಶಕ್ಕೆ ಸಹಾಯ ಮಾಡಲು? ಈ ಒಂದು ಭೂಕಂಪ ಪೀಡಿತ ವೆನಿಜುವೆಲಾ ದೇಶಕ್ಕೆ ಸಹಾಯ ಮಾಡಲು ಅಂತ ಹೇಳ್ತೇವೆ. ಹಾಗಾದ್ರೆ ಒಂದು ವೆನಿಜುವೆಲಾ ದೇಶ ಯಾವ ಒಂದು ಖಂಡದಲ್ಲಿ ಕಂಡುಬರುತ್ತೆ ಅಂತ ಕೇಳಿದ್ರೆ, ಅವಾಗ ನೀವೇನಂತ ಹೇಳಬೇಕಾಗುತ್ತೆ? ಸೌತ್ ಅಮೇರಿಕಾದಲ್ಲಿ ಇದು ಕಂಡುಬರುತ್ತೆ. ಸೌತ್ ಅಮೇರಿಕಾದ ಒಂದು ಪ್ರಮುಖ ದೇಶ ಯಾವುದು ಅಂತ ಕೇಳಿದ್ರೆ ವೆನಿಜುವೆಲಾ ದೇಶ ಅಂತ ಹೇಳ್ತೀವಿ, ಸರಿನಾ? ಸೊ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ 2025ರ ನೊಬೆಲ್ ಶಾಂತಿ ಪಾರಿತೋಷಕ ಪ್ರಶಸ್ತಿಯನ್ನು ಪಡೆದಿರತಕ್ಕಂಥ ಮಹಿಳೆ ಯಾವ ದೇಶದವರು ಅಂತ ಕೇಳಿದ್ರೆ, ಇದೇ ವೆನಿಜುವೆಲಾ ದೇಶದವರು. ಅವರು ಸರಿನಾ ವಿರೋಧ ಪಕ್ಷದ ನಾಯಕಿಯಾಗಿದ್ರು. ಆ್ಯಂಡ್ ದೆನ್ ರೀಸೆಂಟ್ಲಿ ನೀವು ಗೊತ್ತಿರ್ಬೋದು ನಿಮಗೆ, ಯಾರು ನಿಕೋಲಸ್ ಮಡೂರೋ ಅಂತ ಹೇಳ್ತೀವಿ, ಈ ಒಂದು ವೆನಿಜುವೆಲಾ ದೇಶದ ಮಾಜಿ ಅಧ್ಯಕ್ಷರು, ಅವರನ್ನ ಈ ಟ್ರಂಪ್ ಎತ್ತಾಕೊಂಡು ಹೋದ್ರಿ ಇಲ್ಲಿಂದ. ಓಕೆ, ಸೊ ಅದು ಸಹ ಯಾವ ದೇಶ ಅಂದರೆ ಇದೇ ಒಂದು ವೆನಿಜುವೆಲಾ ದೇಶ, ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ನಿಮ್ಗೆ ಇಂಪಾರ್ಟೆಂಟ್ ಏನು ನೋಡ್ಕೊಂಡ್ಬಿಡ್ತೀರಾ ಇಲ್ಲಿ? ವೆನಿಜುವೆಲಾ ದೇಶ, ಓಕೆ, ಆಪರೇಷನ್ ಅಮಿಸ್ಟಾಡ್ ಅಷ್ಟೇಯಾ? ಅದನ್ನು ಬಿಟ್ಟು ಇನ್ನೂ ಏನೇನಿದೆ? ಆಪರೇಷನ್ ಮತ್ತೆ ಯಾವುದ್ರಲ್ಲಿ ಬರ್ತದೆ? ಆಪರೇಷನ್ ಗಂಗಾ ಅಂತ ಬರುತ್ತೆ. ಯಾವ ದೇಶದ ಒಂದು ಸಂಬಂಧ ಹೊಂದಿದೆ? ಯುಕ್ರೇನ್ ಮತ್ತು ನಮ್ಮ ಭಾರತದ ಜೊತೆಗೆ ಸಂಬಂಧ ಹೊಂದಿದೆ. ಯಾವುದು? ಆಪರೇಷನ್ ಗಂಗಾ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಆಪರೇಷನ್ ದೋಸ್ತಿ ಅಂತ ಬರುತ್ತೆ. ಯಾವ್ಯಾವ ದೇಶ? ಆ್ಯಂಡ್ ನೆಕ್ಸ್ಟ್ ಆಪರೇಷನ್ ದೇವಿಶಕ್ತಿ ಅಂತ ಬರುತ್ತೆ. ಯಾವ್ಯಾವ ದೇಶ? ಆಪರೇಷನ್ ವಿಜಯ್ ಅಂತ ಬರುತ್ತೆ. ಯಾವ ಒಂದು ದೇಶದ ಜೊತೆ ಅದು ಯುದ್ಧ ಮಾಡಿದ್ದು? ನೆಕ್ಸ್ಟ್ ಈ ರೀತಿ ಆಪರೇಷನ್ ಪೋಲೋ ಅಂತ ಬರುತ್ತೆ ಇನ್ ಹಿಸ್ಟ್ರಿಯಲ್ಲಿ ಹೋದರೆ. ಸೊ ಈ ರೀತಿ ವೇರಿಯಸ್ ಆ್ಯಂಗಲಲ್ಲಿ ನಮಗೆ ಪ್ರಶ್ನೆಗಳು ಹೇಗೆ ಬರ್ಬೋದಲ್ಲ, ಅದನ್ನು ನೀವು ನೋಡ್ಕೊಳ್ಳಿ. ಸೊ ಅಲ್ಲಿಂದ ನಿಮಗೆ ಏನು ಕೊಡ್ತಾನೆ ಅಂದರೆ, ಆ್ಯಕ್ಚುಲಿ ಸಿಲೆಬಸ್ಸಲ್ಲಿ ಅಂತಂದರೆ ಕರೆಂಟ್ ಅಫೇರ್ಸ್ ಆಧಾರಿತ ಸ್ಟ್ಯಾಟಿಕ್ ಕ್ವಶನ್ಗಳು ಅಂತ ಕೊಡ್ತಾನೆ. ಓಕೆ, ಏನಂತ ಕೊಡ್ತಾನೆ? ಕರೆಂಟ್ ಅಫೇರ್ಸ್ ಆಧಾರಿತ ಪ್ರಚಲಿತ ಘಟನೆಗಳ ಆಧಾರಿತ ಈ ಒಂದು ಜನರಲ್ ನಾಲೆಡ್ಜ್ ಪ್ರಶ್ನೆಗಳು ಅಂತ. ಸೊ ಮೀನ್ಸ್ ಇದೇನೇ ಕೇಳಬೇಕಲ್ಲ ನಿಮಗೆ. ಸೊ ಅದಕ್ಕೆ ಅದನ್ನು ನೆನ್ಪಿಟ್ಕೊಳ್ಳಿ. ಸೊ ಇಲ್ಲ ಅಂತಂದರೆ ಇಲ್ಲಿ ಒಂದು ವರ್ಡ್ ಏನು ಬಂದಿದೆ? ಭೂಕಂಪ ಅಂತ ಬಂದಿದೆ, ಮೀನ್ಸ್ ಅರ್ಥಕ್ವೀಕ್ ಅಂತ ಬಂದಿದೆ. ಹಾಗಾದರೆ ಅರ್ಥಕ್ವೀಕ್ ರಿಲೇಟೆಡ್ ಆಗಿರ್ತಕ್ಕಂಥ ಟಾಪಿಕ್ಗಳನ್ನು ನೋಡ್ಕೊಳ್ಳಿ. ಅರ್ಥಕ್ವೀಕನ್ನು ನಾವು ಯಾವೊಂದು ಮಾನದಲ್ಲಿ ಹೇಳ್ತೀವಿ? ರಿಕ್ಟರ್ ಮಾನದಲ್ಲಿ ಹೇಳ್ತೀವಿ, ಸರಿನಾ? ಸೊ ಯಾವೊಂದು ಗ್ರಾಫ್ ಅಂತ ಹೇಳ್ತೀವಿ? ಸಿಸ್ಮೋಗ್ರಾಫ್ ಅಂತ ಹೇಳ್ತೀವಿ. ಸೊ ಇದು ಹೈಯೆಸ್ಟ್ ಆಗಿ ಎಷ್ಟು ಹೋಗಿತ್ತು? 7.6 ಆಗಿ ರಿಕ್ಟರ್ ಮಾನದಲ್ಲಿ ತೋರಿಸುತ್ತಾ? ಅದನ್ನು ನೆನ್ಪಿಟ್ಕೊಳ್ಬೇಕು. ಓಕೆ, ಹಾಗೆ ನಮ್ಮ ಒಂದು ಕರ್ನಾಟಕದಲ್ಲಿ ಎಷ್ಟು ಭೂಕಂಪ ಮಾಪನ ಕೇಂದ್ರಗಳಿದ್ದಾವೆ? 2 ಇದ್ದಾವೆ. ಎಲ್ಲೆಲ್ಲಿದ್ದಾವೆ? ಒಂದು ನಿಮಗೆ ಈ ಒಂದು ಚಿಕ್ಕಬಳ್ಳಾಪುರದಲ್ಲಿ ಕಂಡುಬರುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಇನ್ನೊಂದು ಎಲ್ಲಿ ಕಂಡುಬರುತ್ತೆ ಅಂದರೆ ಒಂದು ಕಲಬುರಗಿಯಲ್ಲಿ ಕಂಡುಬರುತ್ತೆ. ಹಾಗಾದರೆ ಇಡೀ ದೇಶದಲ್ಲಿ ಎಷ್ಟು ಕಂಡುಬರ್ತವೆ? ಸೊ ಇದನ್ನು ಆನ್ಸರ್ ಮಾಡ್ಬೋದಾ? ಯಾರಾದರೂ ಕಮೆಂಟ್ ಮಾಡಿ, ಆನ್ಸರ್ ಮಾಡಿ ನೋಡುವ. ಸೊ ಮೀನ್ಸ್ ಈ ರೀತಿ ನೋಡ್ಕೊಂಡು ಹೋಗಿ ಅದನ್ನು. ಆ್ಯಂಡ್ ದೆನ್ ಫೋಕಸ್ ಪಾಯಿಂಟ್ ಅಂತ ಎದಕ್ಕೆ ಹೇಳ್ತೀವಿ ನಾವು? ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು ಲವ್ ವೇವ್ಸ್ ಅಂತ ಎದಕ್ಕೆ ಹೇಳ್ತೀವಿ? ರಿಲೇಟೆಡ್ ಟು ಈ ಒಂದು ಅರ್ಥಕ್ವಿಕ್ಗೆ. ಓಕೆ, ಸೊ ಇದನ್ನು ಒಂದು ಸ್ವಲ್ಪ ನೀವು ಥಿಯರಿನ ನೋಡ್ಕೊಳ್ಳಿ. ಸೊ ಅದು ನಿಮಗೆ ಉಪಯೋಗ ಆಗುತ್ತೆ ಏನು ಎಕ್ಸಾಮಲ್ಲಿ. ಬಟ್ ಫಿಕ್ಸ್ ನಿಮಗೆ ಕೇಳ್ತಾನೆ. ಸೊ ಈ ಒಂದು ಭೂಕಂಪದ ಮೇಲಾದರೂ ಕೇಳ್ಬೋದು, ವೆನಿಜುವೆಲಾ ದೇಶದ ಮೇಲಾದರೂ ಕೇಳ್ಬೋದು, ಆ್ಯಂಡ್ ದೆನ್ ನೆಕ್ಸ್ಟ್ ಒಂದು ಆಪರೇಷನ್ ಅಮಿಸ್ಟಾಡ್ ಮೇಲಾದರೂ ಕೇಳ್ಬೋದು. ಬಟ್ ದಿಸ್ ಇಸ್ ದ 100% ಕನ್ಫರ್ಮೇಷನ್ ಕ್ವಶನ್. ಸೊ ಅದನ್ನು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ 2ನೇ ಪ್ರಶ್ನೆ, ಆಪರೇಷನ್ ಅಮಿಸ್ಟಾಡ್ ಅಡಿಯಲ್ಲಿ ವೆನಿಜುವೆಲಾ ದೇಶಕ್ಕೆ ಕಳುಹಿಸಲಾದ ಒಯ್ಯಬಹುದಾದ ಮೀನ್ಸ್ ಪೋರ್ಟೇಬಲ್ ಅತ್ಯಾಧುನಿಕ ಆಸ್ಪತ್ರೆಗಳ ಹೆಸರೇನು ಅಂತ ಕೇಳಿದ್ದಾನೆ. ಪೋರ್ಟೇಬಲ್ ಆಸ್ಪತ್ರೆ ಯಾವುದಾಗಿದೆ ಅಂತ, ಯಾವುದಂದರೆ ಒಂದು ಭೀಷ್ಮ ಕ್ಯೂಬ್ಸ್ ಅಂತ ಹೇಳ್ತೀವಿ. ಸೊ ಈ ಒಂದು ಭೀಷ್ಮ ಕ್ಯೂಬ್ಸ್ ಸರ್ ನಾನು ಎಲ್ಲೋ ಕೇಳಿದ್ದೀನಲ್ಲ? ಹೌದು ಕೇಳಿರ್ತೀರ. ಯಾಕೆಂದರೆ ಲಾಸ್ಟ್ ಇಯರ್ ಈ ಯುಕ್ರೇನ್ ದೇಶಕ್ಕೂ ಸಹ ನಾವು ಈ ಒಂದು ಈ ಒಂದು ಭೀಷ್ಮ ಕ್ಯೂಬ್ಸ್ ಅಂತಕ್ಕಂಥ ಈ ಪೋರ್ಟೇಬಲ್ ಆಸ್ಪತ್ರೆಗಳನ್ನು ನಾವು ರವಾನಿಸಿದ್ವಿ. ಓಕೆ, ಅವರಿಗೆ ನಾವು ಕೊಟ್ಟಿದ್ವಿ ಅಂತ ಹೇಳ್ಬೋದು, ಸರಿನಾ? ಸೊ ಅದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಯಾವ ದೇಶಕ್ಕೆ ಇಲ್ಲಿವರೆಗೆ ನಾವು ಕೊಟ್ಟಿದ್ವಿ? ಈ ಒಂದು ಯುಕ್ರೇನ್ ದೇಶಕ್ಕೆ. ಎರಡನೇದು ಯಾವುದು ಅಂತಂದರೆ ಈ ಒಂದು ವೆನಿಜುವೆಲಾ ದೇಶಕ್ಕೆ. ಓಕೆ, ಇಲ್ಲಿ ಯು ಇದೆ, ಇಲ್ಲಿ ಫಿ ಇದೆ. ಮೇ ಬಿ ಎಕ್ಸ್ ಇರ್ತಕ್ಕಂಥ ಅಥವಾ ಜಡ್ ಇರ್ತಕ್ಕಂಥ ದೇಶದ್ದು ನೆಕ್ಸ್ಟ್ ಇದೆ ಅನಿಸುತ್ತೆ. ಓಕೆ, ಅಲ್ಲಿ ಡಿಸಾಸ್ಟರ್ಗಳು. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಜೂನ್ 29, 2026ರಂದು ಆಚರಿಸಲಾದ ರಾಷ್ಟ್ರೀಯ ಸಾಂಘಿಕ ದಿನ ಏನಂತ ಹೇಳ್ತೀವಿ? ನ್ಯಾಷನಲ್ ಸ್ಟ್ಯಾಟಿಸ್ಟಿಕ್ಸ್ ಡೇ ಅಂತ ಹೇಳ್ತೀವಿ. ಸೊ ಇದರ ಒಂದು ಮುಖ್ಯ ವಿಷಯ ಏನಾಗಿದೆ ಅಂತ, ಏನಾಗಿರ್ಬೋದು ಇದರ ಒಂದು ಮುಖ್ಯ ವಿಷಯ? ಯಾವಾಗ ಆಚರಣೆ ಮಾಡ್ತೀವಿ ಸರ್? ಜೂನ್ 29ಕ್ಕೆ ನಾವು ಈ ಒಂದು ನ್ಯಾಷನಲ್ ಸ್ಟ್ಯಾಟಿಸ್ಟಿಕ್ಸ್ ಡೇ ಆಚರಣೆ ಮಾಡ್ತೀವಾ? ಇಲ್ಲ ಸರ್, ನಾವು ಇಲ್ಲಿ ಹುಲಿ ದಿನ ಆಚರಣೆ ಮಾಡ್ತೀವಿ ಅಂತ ಅನಿಸ್ತದೆ ನಿಮಗೆ. ಹುಲಿ, ಹೂ ಅಲ್ಲ. ಓಕೆ, ಹುಲಿ ಇಷ್ಟೇ, ಸಾರಿ, ಹುಲಿ. ಓಕೆ,
ಹುಲಿಯ ದಿನ ಆಚರಣೆ ಮಾಡ್ತೀವಿ ಅಂತ. ಸೊ ಹುಲಿ ದಿನ ಜೂನ್ 29 ಅಲ್ಲ, ಜುಲೈ 29 ನಾವು ಹುಲಿ ದಿನ ಅಂತ ಆಚರಣೆ ಮಾಡ್ತೀವಿ. ಓಕೆ, ಕನ್ಫ್ಯೂಷನ್ ಆಗಬೇಡಿ, ಯಾಕೆಂದರೆ ಅದನ್ನು ನಿಮಗೆ ಕನ್ಫ್ಯೂಷನ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ನೆನಪಿಟ್ಕೊಳ್ಳಿ, ಯಾವುದು ಒಂದು ಜುಲೈ 29 ಹುಲಿ ದಿನ. ಆ್ಯಂಡ್ ದೆನ್ ಜೂನ್ 29 ಈ PC ಮಹಲ್ನೋಬಿಸ್ ಅಂತಕ್ಕಂಥ ಹುಲಿ ಹುಟ್ಟಿರ್ತಕ್ಕಂಥ ದಿನ, ಯಾವುದೇ ಒಂದು ನ್ಯಾಷನಲ್ ಸ್ಟ್ಯಾಟಿಸ್ಟಿಕ್ಸ್ ಡೇ ಅಂತ ಆಚರಣೆ ಮಾಡ್ತೀವಿ. ಸರಿನಾ? ಸೊ ಯಾರೋ ಒಂದು ಹುಟ್ಟಿರ್ತಕ್ಕಂಥ ದಿನ PC ಮಹಲ್ನೋಬಿಸ್ ಅಂತ ಹೇಳ್ತೀವಿ. ಹಾಗಾದರೆ ಆ ಒಂದು ದಿನದ ಥೀಮ್ ಏನಾಗಿದೆ ಅಂತ ಕೇಳಿದ್ದಾನೆ. ಹಾಗಾದರೆ ಥೀಮ್ ಏನಾಗಿರ್ಬೋದು? ಫಾಸ್ಟ್ ಆಗ್ತಿದೆಯಾ? ಪ್ಲೀಸ್ ನೀವು 0.9x ಇಟ್ಕೊಂಡು ಕ್ಲಾಸ್ನ ಕೇಳಿ. ಅಂದರೆ ನೆಕ್ಸ್ಟ್ ಆಪ್ಷನ್ ಬಿ ಏನಿದೆಯಲ್ಲ, ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಏನು? ಅನ್ಲಾಕಿಂಗ್ ದ ಪೊಟೆನ್ಷಿಯಲ್ ಅಡ್ಮಿನಿಸ್ಟ್ರೇಟಿವ್ ಡಾಟಾ ಅಂತ ಆಗುತ್ತೆ. ಏನು? ಆಡಳಿತಾತ್ಮಕ ದತ್ತಾಂಶದ ಸಾಮರ್ಥ್ಯವನ್ನು ಅನ್ಲಾಕ್ ಮಾಡುವುದು ಅಂತಕ್ಕಂಥದ್ದು ಈ ಒಂದು ನ್ಯಾಷನಲ್ ಸ್ಟ್ಯಾಟಿಸ್ಟಿಕ್ಸ್ ಡೇದ ಒಂದು ಥೀಮ್ ಆಗಿದೆ ಅಂತ ಹೇಳ್ತೀವಿ. ಸರಿನಾ? ಸೊ ಇಂಪಾರ್ಟೆಂಟ್ ಆಗುತ್ತೆ. ಥೀಮ್ಗಳು ಆಲ್ಮೋಸ್ಟ್ ಇಂಪಾರ್ಟೆಂಟ್ ಇರ್ತವೆ, ಆಲ್ಮೋಸ್ಟ್ ಆ್ಯಂಡ್ ದೆನ್ ಆಲ್ವೇಸ್. ಓಕೆ, ಸೊ ಅದಕ್ಕೆ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಸಾಂಖ್ಯಿಕ ದಿನವನ್ನು ಯಾರ ಜನ್ಮ ದಿನಾಚರಣೆಯ ನೆನಪಿಗಾಗಿ ಆಚರಿಸಲಾಗ್ತದೆ ಅಂತ ಕೇಳಿದ್ದಾನೆ. ಯಾರ ಜನ್ಮದ ನೆನಪಿಗಾಗಿ ನಾವು ಆಚರಣೆ ಮಾಡ್ತಿರ್ಬೋದು? ಸರ್ PC ಮಹಲ್ನೋಬಿಸ್ ಅಂತ ಹೇಳಿದ್ರೆ ಇಲ್ಲಿ ಪ್ರಶಾಂತ್ ಚಂದ್ರ ಅಂತ ಇದೆಯಲ್ಲ, ಹೌದು, ಇದೇ ಒಂದು ಪ್ರಶಾಂತ್ ಚಂದ್ರ ಮಹಲ್ನೋಬಿಸ್ ಅವರ ಜನ್ಮ ದಿನಾಚರಣೆಯ ನೆನಪಿಗಾಗಿ ನಾವು ಭಾರತದ ರಾಷ್ಟ್ರೀಯ ಸಾಂಖ್ಯಿಕ ದಿನವನ್ನು ಆಚರಣೆ ಮಾಡ್ತೇವೆ. ಓಕೆ, ಸೊ ಎರಡನೇ ಒಂದು ಪಂಚವಾರ್ಷಿಕ ಯೋಜನೆ ಯಾರ ಮಾದರಿಯಾಗಿತ್ತು ಅಂತ ಕೇಳಿದ್ರೆ ಇದೇ ಒಂದು PC ಮಹಲ್ನೋಬಿಸ್ ಅವರ ಮಾದರಿಯಾಗಿತ್ತು ಅಂತ ನೀವು ಹೇಳಬೇಕಾಗುತ್ತೆ. ಯಾವುದು? ಒಂದು ಎರಡನೇ ಪಂಚವಾರ್ಷಿಕ ಯೋಜನೆ. ಓಕೆ, ಸೊ ಅದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಜೂನ್ 2026 ಸೆಷಲ್ಸ್ ಪ್ರವಾಸದ ಅವಧಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅಲ್ಲಿನ ಅಧ್ಯಕ್ಷ ಡಾಕ್ಟರ್ ಪೆಟ್ರಿಕ್ ಹೆರ್ಮನಿ ಅವರು ನೀಡಿದ ಅತ್ಯುನ್ನತ ಪ್ರಶಸ್ತಿಯ ಹೆಸರೇನು ಅಂತ ಕೇಳಿದ್ದಾನೆ. ಓಕೆ, ಸೊ ಇಲ್ಲಿ ನಗಬೇಕು, ಅಳಬೇಕು, ಏನು ಮಾಡಬೇಕು ಅಂತ ತಿಳಿತಿಲ್ಲ. ಓಕೆ, ಸೊ ಏನು ಅಂತಂದರೆ ಓಕೆ ಸರ್, ಪ್ರಶಸ್ತಿ ಕೊಟ್ಟಿದ್ದಾರೆ, ಅದರಲ್ಲಿ ಏನು ನಗದಿದೆ, ನಮ್ಮ ಭಾರತ ಪ್ರಧಾನಿ ಕೊಟ್ಟಿದ್ದಾರೆ, ಸೊ ಹೆಮ್ಮೆ ಪಡುವ ವಿಷಯ ಅಲ್ವಾ ಅಂತ. ಹೌದು, ಹೆಮ್ಮೆ ಪಡೆಯುವ ವಿಷಯ ಆಗಿರ್ಬೋದು. ಬಟ್ ನಿಮಗೆ ಗೊತ್ತಿರಲಿ, ಈ ಪ್ರಶಸ್ತಿ ಯಾವ ದಿನ ನೀಡಲಾಗಿದೆ? 28ಕ್ಕೆ ನೀಡಲಾಗಿದೆ. 28 ಜೂನ್. ಓಕೆ, ನೀಡಲಾಗಿದೆ. ಆ್ಯಂಡ್ ದೆನ್ ಈ ಪ್ರಶಸ್ತಿ ಕ್ರಿಯೇಟ್ ಆಗಿರೋದು ಯಾವಾಗ ಗೊತ್ತಾ ನಿಮಗೆ? 24th ಜೂನ್. ಎಂತ? 24th ಜೂನ್ 2026. ಸೊ ಮೀನ್ಸ್ ಈ ಕೊಡೋಕ್ಕಿಂತ 4 ದಿನಗಳ ಹಿಂದೆಯೇ ಇದು ರಚಿತವಾಗಿದೆ. ಆ್ಯಂಡ್ ದೆನ್ ಇನ್ನೊಂದು ದ ಬೆಸ್ಟ್ ಏನು ಅಂತಂದರೆ ಇದಕ್ಕೆ ಒಂದು ಸರ್ಟಿಫಿಕೇಟ್ ಕೊಡ್ತಾರಲ್ವಾ, ಪ್ರತಿಯೊಂದು ಅವಾರ್ಡ್ಗೂ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ. ಸೊ ಹಾಗೆ ಇದು ಸಹ ಗಾರ್ಡಿಯನ್ ಆಫ್ ದಿ ಬ್ಲೂ ಹಾರಿಸನ್ ಅಂತಕ್ಕಂಥ ಈ ಒಂದು ಪ್ರಶಸ್ತಿದು ಸಹ ಒಂದು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಆ ಸರ್ಟಿಫಿಕೇಟ್ ಈಸ್ ಮೇಡ್ ಬೈ AI. ಓಕೆ, ಆ AI ಮಾಡಿರ್ತಕ್ಕಂಥ ಸರ್ಟಿಫಿಕೇಟಲ್ಲಿ ಈವನ್ ಸ್ಪೆಲ್ಲಿಂಗ್ ಸಹ ರಾಂಗ್ ಇದ್ದಾವೆ. ಸ್ಪೆಲ್ಲಿಂಗ್ ಸಹ ಇವನ್ ದೇಶದ ಹೆಸರು ಸಿಷಲ್ಸ್ ದೇಶದ ಹೆಸರೇನಿದೆಯಲ್ಲ, ದೇಶದ ಹೆಸರು ಸಹ ಸ್ಪೆಲ್ಲಿಂಗ್ ರಾಂಗ್ ಇದೆ. ಆ್ಯಂಡ್ ದೆನ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ, AI ಮೇಡ್ ಇದೆ ಅದು. ಓಕೆ, ಸೊ ಇದು ಸಹ ನಿಮಗೆ ಗೊತ್ತಿರಲಿ. ಇದನ್ನು ಅವರೇ ಕೊಟ್ಟರು ಎಂತ ಏನು ಅಂತ ನಿಮಗೆ ಗೊತ್ತಿರುತ್ತೆ. ಓಕೆ, ಬಟ್ ನೆನ್ಪಿಟ್ಕೊಳ್ಳಿ ಏನು ಅಂತಂದರೆ, ಆ್ಯಂಡ್ ದೆನ್ ಇನ್ನೊಂದು ದ ಸೋ ಕಾಲ್ಡ್ ಪಾರ್ಟಿ ಏನಿದೆ ಅಲ್ವಾ, ಅವರ ಪಾರ್ಟಿಗಳು ಯಾವುದು ಸೀಶೆಲ್ಸ್ನ ಅತ್ಯುನ್ನತ ನಾಗರಿಕ ಗೌರವ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ ನಮ್ಮ ಭಾರತ ಪ್ರಧಾನಿಗೆ ಅಂತ ಹೇಳಿದ್ದಾರೆ. ಅವರ ಒಂದು ಟ್ವಿಟರ್ ಅಕೌಂಟಲ್ಲೆಲ್ಲ ಹಾಕಿದ್ದಾರೆ. ನಿಮಗೆ ಗೊತ್ತಿರಲಿ, ಈ ದೇಶದ ಯಾವುದು ಈ ಸಿಷೆಲ್ಸ್ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಮೆಡಲ್ ಆಫ್ ಸಿಷೆಲ್ಸ್ ಅಂತ ಬರುತ್ತೆ. ಮೆಡಲ್ ಆಫ್ ದಿ ಸಿಷೆಲ್ಸ್ ಅಂತಕ್ಕಂಥ ಪ್ರಶಸ್ತಿ, ಆ ಒಂದು ಮೆಡಲ್ ಬರುತ್ತೆ. ಇದು ಗಾರ್ಡಿಯನ್ ಆಫ್ ದಿ ಬ್ಲೂ ಹಾರಿಜನ್ ಏನಿದೆ ಅಲ್ವಾ, ಸೊ ಇದು ಇರಬಹುದು. ಆ್ಯಂಡ್ ನಾಳೆನೇ ಇದು ಎಕ್ಸ್ಪೈರ್ ಆಗಬಹುದು. ಬಟ್ ಅವರ ದೇಶದ ಒಂದು ಅಫಿಷಿಯಲ್ ನಾಗರಿಕ ಗೌರವವನ್ನು ನೆನಪಿಟ್ಕೊಳ್ಳಿ. ಓಕೆ, ಸೊ ಇದು ಕೇಳೋ ಚಾನ್ಸಸ್ ಇರುತ್ತೆ. ಅದನ್ನು ಇದು ಎಷ್ಟನೇದು ಅಂತ ಕೇಳಿದ್ರೆ ಇನ್ನು ಕಂಟಿನ್ಯೂಸ್ ಲೆಕ್ಕದ ಕೌಂಟ್ ನಂಬರಲ್ಲಿ 34ನೇ ದೇಶದ ಒಂದು ಅತ್ಯುನ್ನತ ನಾಗರಿಕ ಗೌರವ ಪ್ರಶಸ್ತಿ ಆಗಿದೆ ಅಂತ ಹೇಳ್ಬೋದು. 34 ದೇಶಗಳು ಇಲ್ಲಿವರೆಗೆ ಗೌರವಿಸಿದವೆ. ಓಕೆ, ಸೊ ಇದಕ್ಕಿಂತ ಹಿಂದೆ ಯಾವುದು? ಡಬಲ್ ಕ್ರಾಸ್. ಓಕೆ, ಡಬಲ್ ಸ್ಟ್ಯಾಂಡರ್ಡ್ ಅಲ್ಲ, ಡಬಲ್ ಕ್ರಾಸ್ ನೆನಪಿಟ್ಕೊಳ್ಳಿ. ಯಾವ ದೇಶ ನೀಡಿದೆ ಆ ಡಬಲ್ ಕ್ರಾಸ್ ಅಂತಕ್ಕಂಥ ಒಂದು ಪ್ರಶಸ್ತಿ ನೀಡಿರ್ತಕ್ಕಂಥ ದೇಶ ಸ್ಲೋವಾಕಿಯಾ ದೇಶ ಅಂತ ಹೇಳ್ತೀವಿ. ಯಾವುದೇ ಒಂದು ಸ್ಲೋವಾಕಿಯಾ ದೇಶ. ಓಕೆ, ಸೊ ಇದು ನೆನಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಸಿಷೆಲ್ಸ್ನ ದೇಶದ ರಾಜಧಾನಿ ಅದು ಅಂತ ಕೇಳ್ಬೋದು. ಅವಾಗ ನೀವು ಹೇಳಬೇಕಾಗುತ್ತೆ ಸರ್ ದಟ್ ಇಸ್ ಒಂದು ವಿಕ್ಟೋರಿಯಾ ಅಂತ ಹೇಳಬೇಕಾಗುತ್ತೆ. ಆ್ಯಂಡ್ ದೆನ್ ನಿಮ್ಗೆ ನೆಕ್ಸ್ಟ್ ಇನ್ನೊಂದು ಸಹ ಗೊತ್ತಿರಲಿ, ವಿಕ್ಟೋರಿಯಾ ಅಂತಕ್ಕಂಥ ಒಂದು ರಾಜ್ಯ. ಓಕೆ, ಮೀನ್ಸ್ ಸ್ಟೇಟ್ ಅಂತ ಹೇಳ್ತೀವಿ. ಆ ಸ್ಟೇಟ್ ಕಂಡುಬರೋದು ನಿಮಗೆ ಎಲ್ಲಿ ಅಂತಂದರೆ ಈ ಒಂದು ಆಸ್ಟ್ರೇಲಿಯಾದಲ್ಲಿ ಕಂಡುಬರುತ್ತೆ. ವಿಕ್ಟೋರಿಯಾ ಅಂತಕ್ಕಂಥ ಒಂದು ಸ್ಟೇಟ್ ವಿಕ್ಟೋರಿಯಾ. ಓಕೆ, ಸೊ ಅದು ಸಹ ನಿಮ್ಗೆ ಗೊತ್ತಿರಲಿ ವಿಕ್ಟೋರಿಯಾ. ಆ್ಯಂಡ್ ದೆನ್ ರಾಣಿ ವಿಕ್ಟೋರಿಯಾ ಅದು ಸಹ ನಿಮ್ಗೆ ಗೊತ್ತಲ್ವಾ, ನಮ್ಮ ಭಾರತಕ್ಕೆ ಏನು ಬ್ರಿಟಿಷರನ್ನ ಕಳಿಸಿದ್ರಲ್ವಾ ಜಾನ್ ಕಂಪ್ನಿ, ಸೊ ಅದು ರಾಣಿ ವಿಕ್ಟೋರಿಯಾನೇ ಸೈನ್ ಮಾಡಿ ಕಳಿಸಿದ್ದು. ಓಕೆ, ಸೊ ಅದು ಸಹ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಸ್ಟ್ಯಾಟಿಕ್ ನಿಮಗೆ ಹೇಳಬೇಕು ಏನು ಅಂತಂದರೆ, ಈ ವಾಷಿಂಗ್ ಮಷಿನ್ನ ಪ್ರಿನ್ಸಿಪಲ್ ಯಾವುದು ಅಂತ. ಓಕೆ, ಸೊ ವಾಷಿಂಗ್ ಮಿಷನ್ ಏನು ಬರುತ್ತಲ್ವ, ಮನೆಯಲ್ಲಿರ್ತಕ್ಕಂಥ ವಾಷಿಂಗ್ ಮಿಷನ್, ಕ್ಲೀನ್ ಮಾಡ್ತಕ್ಕಂಥ ವಾಷಿಂಗ್ ಮಿಷನ್, ಅದರ ಒಂದು ಪ್ರಿನ್ಸಿಪಲ್ ಯಾವುದು ಅಂದರೆ ಸೆಂಟ್ರಿಫ್ಯೂಗಲ್ ಪ್ರಿನ್ಸಿಪಲ್ ಅಂತ ಹೇಳ್ತೀವಿ, ಅಥವಾ ಕೇಂದ್ರ ತ್ಯಾಗಿ ಪ್ರಿನ್ಸಿಪಲ್ ಅಂತ ಹೇಳ್ತೀವಿ ಸರ್ನ. ಸೊ ಯಾವ ಒಂದು ಪ್ರಿನ್ಸಿಪಲ್ ಮೇಲೆ ಅದು ಕಾರ್ಯನಿರ್ವಹಿಸ್ತದೆ ಅಂದರೆ ಇದು ಈ ಒಂದು ಸೆಂಟ್ರಿಫ್ಯೂಗಲ್ ತತ್ವದ ಮೇಲೆ ಕಾರ್ಯವನ್ನು ನಿರ್ವಹಿಸ್ತದೆ ಅಂತ ಹೇಳಬೇಕಾಗುತ್ತೆ. ಸೊ ಇದು ನಿಮಗೆ ಡಿ ಗ್ರೂಪ್ ಎಕ್ಸಾಮಲ್ಲಿ ಕೇಳೋ ಚಾನ್ಸಸ್ ಇರುತ್ತೆ. ಸೊ ಅದನ್ನು ಸ್ವಲ್ಪ ನೆನಪಿಟ್ಕೊಳ್ಳಿ. ಓಕೆ, ಸೊ ಯಾಕೆ ಏನು ಅಂತ ನಿಮ್ಗೆ ಗೊತ್ತಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಸಿಷೆಲ್ಸ್ನ ಕಡಲ ಭದ್ರತೆಯನ್ನು ಬಲಪಡಿಸಲು ಭಾರತವು ಅವರಿಗೆ ಹಸ್ತಾಂತರಿಸಿದ ವೇಗದ ಗಸ್ತು ನೌಕೆಯ ಹೆಸರೇನು ಅಂತ ಕೇಳಿದಾನೆ. ಫಾಸ್ಟ್ ಪ್ಯಾಟ್ರೋಲ್ ವೆಸಲ್ನ ಹೆಸರೇನು ಅಂತ. ಏನಾಗಿರ್ಬೋದು ಆ ಒಂದು ವೆಸಲ್ನ ಹೆಸರು? ದ್ಯಾಟ್ ಇಸ್ ಒಂದು PS ಲೆಸ್ಟಾರ್ ಅಂತ ಹೇಳ್ತೀವಿ. ಯಾವುದೇ ಒಂದು PS
ಲೆಸ್ಪೋರ್. ಓಕೆ, ಸೊ PS ಲೆಸ್ಪೋರ್ ಹೋಪ್ ಅಂತಕ್ಕಂಥ ಒಂದು ಫಾಸ್ಟ್ ಪೆಟ್ರೋಲ್ ವೆಸಲ್ ಆಗಿದೆ. ಇದು ಪೆಟ್ರೋಲ್ ಅಲ್ಲ, ಪ್ಯಾಟ್ರೋಲ್ ಮೀನ್ಸ್ ಗಸ್ತು ಅಂತ ಹೇಳ್ತೀವಲ್ವಾ. ಸೊ ಆ ಒಂದು ಗಸ್ತಿಗೆ ನಾವು ಇಂಗ್ಲೀಷಲ್ಲಿ ಏನಂತ ಹೇಳ್ತೀವಿ ಅಂದರೆ ಪ್ಯಾಟ್ರೋಲ್ ಅಂತ ಹೇಳ್ತೀವಿ. ಪ್ಯಾಟ್ರೋಲ್ ಪೊಲೀಸ್ ನೀವು ನೋಡಿರ್ತೀರಲ್ಲ, ಗಸ್ತು ಪೊಲೀಸರು, ಬೀಟ್ ಪೊಲೀಸರು ಅಂತ ಹೇಳ್ತೀರಲ್ವ, ಸೊ ಅದೇ ಅದು. ಸೊ ಅದರಿಂದ ನೆಕ್ಸ್ಟ್ ಪ್ರಶ್ನೆ, ಸೀಶೆಲ್ಸ್ ಪ್ರವಾಸದ ವೇಳೆ ಕಡಲ ಭದ್ರತೆ ಮತ್ತು ಮೂಲಸೌಕರ್ಯಕ್ಕಾಗಿ ಭಾರತ ಪ್ರಕಟಿಸಿದ ಒಟ್ಟು ಆರ್ಥಿಕ ವಿಶೇಷ ಪ್ಯಾಕೇಜ್ನ ಮೊತ್ತ ಎಷ್ಟು ಅಂತ. ಎಷ್ಟಾಗಿರ್ಬೋದು ಅವರಿಗೆ? ಸೊ ಎಷ್ಟು ಅಂದರೆ ಟೋಟಲಿ $175 ಮಿಲಿಯನ್ ಅಂತ ಹೇಳ್ತೇವೆ. ಎಷ್ಟು? $175 ಮಿಲಿಯನ್. ಓಕೆ, ಸೊ ಇದನ್ನು ನೆನ್ಪಿಟ್ಕೊಳ್ಳಿ, ನಂಬರ್ ಕೇಳೋ ಚಾನ್ಸಸ್ ಇರುತ್ತೆ, ಎಸ್ಪೆಷಲಿ ಇನ್ SSA ಆ್ಯಂಡ್ ದೆನ್ RRB ಲೈಕ್ ಎಕ್ಸಾಮ್ಗಳಲ್ಲಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಅವರು ಘೋಷಿಸಿರುವ ದೆಹಲಿ ಟು ವಾರಣಾಸಿ ಬುಲೆಟ್ ರೈಲು ಕಾರ್ಯಾಚರಣೆಯ ಯಾವ ಪ್ರಮುಖ ನಗರಗಳ ಮೂಲಕ ಹಾದು ಹೋಗುತ್ತದೆ ಅಂತ ಕೇಳಿದಾನೆ. ಸೊ ಯಾವುದು? ದೆಹಲಿ ಟು ವಾರಣಾಸಿ ಹೋಗುತ್ತಂತೆ, ಏನು ಹೋಗುತ್ತೆ? ಬುಲೆಟ್ ರೈಲು ಹೋಗುತ್ತೆ ಅಂತೆ. ಹಾಗಾದರೆ ಯಾವ ನಗರಗಳ ಮೂಲಕ ಇದು ಹಾದು ಹೋಗುತ್ತೆ ಅಂತ? ಯಾವ ನಗರಗಳ ಮೂಲಕ ಇದು ಹಾದು ಹೋಗ್ತಾ ಇರಬಹುದು? ಯಾವ ನಗರ ಅಂದರೆ ಒಂದು ಝೇವಾರ್ ಅಂತಕ್ಕಂಥ ಒಂದು ನಗರ, ಇನ್ನೊಂದು ಯಾವುದು ಅಂದರೆ ಲಕ್ನೋ ಅಂತಕ್ಕಂಥ ನಗರದ ಮೇಲೆ ಹಾದು ಹೋಗ್ತದೆ ಅಂತ ಹೇಳ್ತೀವಿ. ಝೇವಾರದ ಮೇಲೆ ಯಾಕೆ ಹಾದು ಹೋಗಬೇಕು ಅಂತಂದರೆ, ನೀವು ಇದನ್ನು ನೋಡಿ ಕೇಳಿರ್ತೀರ, ಯಾವುದು? ನೋಯ್ಡಾ. ನೋಯ್ಡಾ ಕಂಡುಬರ್ತಕ್ಕಂಥದ್ದು ಯಾವ ಜಿಲ್ಲೆಯಲ್ಲಿ ಅಂದರೆ ಇದೇ ಒಂದು ಝೇವಾರ್ ಅಂತಕ್ಕಂಥ ಜಿಲ್ಲೆಯಲ್ಲಿ ಕಂಡುಬರುತ್ತೆ, ನೋಯ್ಡಾ. ಓಕೆ, ನೆನ್ಪಿಟ್ಕೊಳ್ಳಿ, ನೋಯ್ಡಾ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತೆ ಅಂತ ಕೇಳ್ತಾನೆ. ನೋಯ್ಡಾ ಅಂತಕ್ಕಂಥ ಒಂದು ಜಿಲ್ಲೆ ಅಲ್ಲ, ಅದೊಂದು ಜಸ್ಟ್ ಒಂದು ಇಂಡಸ್ಟ್ರಿಯಲ್ ಏರಿಯಾ ಅಂತ ಹೇಳ್ತೀವಿ. ಆ ಒಂದು ಇಂಡಸ್ಟ್ರಿಯಲ್ ಏರಿಯಾ ಕಂಡುಬರ್ತಕ್ಕಂಥದ್ದು ಈ ಒಂದು ಝೇವಾರ್ ಅಂತಕ್ಕಂಥ ಜಿಲ್ಲೆಯಲ್ಲಿ ಅಂತ ಹೇಳ್ತೀವಿ. ಸೊ ಆ ಒಂದು ಝೇವಾರ್ ಮತ್ತು ಲಕ್ನೋದ ಮೇಲೆ ಈ ಬುಲೆಟ್ ಟ್ರೈನ್ ಹಾದು ಹೋಗುತ್ತೆ. ಎಲ್ಲಿಂದ? ದೆಹಲಿ ಟು ವಾರಣಾಸಿಗೆ. ಓಕೆ, ಇದನ್ನು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಯುರೋಪಿಯನ್ ಯೂನಿಯನ್ನ ಕಾರ್ಬನ್ ಬಾರ್ಡರ್ ಅಡ್ಜಸ್ಟ್ಮೆಂಟ್ ಮೆಕ್ಯಾನಿಸಮ್ ಅಡಿಯಲ್ಲಿ MSMEಗಳ ಅನುಸರಣೆ ವೆಚ್ಚದ ಎಷ್ಟು ಶೇಕಡಾವನ್ನು ಭರಿಸುವುದಾಗಿ ಭಾರತ ಸರ್ಕಾರ ಘೋಷಿಸಿದೆ ಅಂತ ಕೇಳಿದಾನೆ. ಸರಿನಾ? ಸೊ ಎಷ್ಟು ಬರೆಸ್ತೇವೆ ಅಂತ ಹೇಳಿದ್ದಾರೆ ಇವರು? ಎಷ್ಟು ಅಂದರೆ 90% ಎಷ್ಟು ಬರೆಸ್ತೀವಿ ಅಂತ ಹೇಳಿದರೆ, ಎಷ್ಟು? 90% ಎಷ್ಟು? ಎಲ್ಲಿ? ಒಂದು ಯುರೋಪಿಯನ್ ಯೂನಿಯನ್ ಕಾರ್ಬನ್ ಬಾರ್ಡರ್ ಅಡ್ಜಸ್ಟ್ಮೆಂಟ್ ಮೆಕ್ಯಾನಿಸಮ್ ಅಡಿಯಲ್ಲಿ MSMEಗಳ ಅನುಸರಣೆ ವೆಚ್ಚದ ಎಷ್ಟು ಶೇಕಡಾವನ್ನು ಅಂತಂದರೆ ಟೋಟಲಿ 90% ಅಷ್ಟನ್ನು ನಾವು ಭರಿಸ್ತೀವಿ ಅಂತ ಹೇಳಿದರೆ ಯಾರು ಅಂದರೆ ನಮ್ಮ ಭಾರತ ಸರ್ಕಾರ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಕಾರ್ಪೊರೇಟ್ ಬಾಂಡ್ ಮಾರುಕಟ್ಟೆಯನ್ನು ಬಲಪಡಿಸಲು ಮತ್ತು ಉತ್ತಮ ಅಪಾಯ ನಿರ್ವಹಣಾ ಸಾಧನ ಒದಗಿಸಲು RBI ಜೂನ್ 25, 2025ರಿಂದ ಜಾರಿಗೆ ತಂದ ನಿದರ್ಶನಗಳ ಹೆಸರೇನು ಅಂತ ಕೇಳಿದ್ದಾರೆ. ಏನಾಗಿರ್ಬೋದು ಈ ಒಂದು ನಿದರ್ಶನಗಳ ಹೆಸರು? ಹೇಳ್ಬೋದಾ? ಏನನ್ನು ಬಲಪಡಿಸಲು ಅಂತಂದರೆ ಕಾರ್ಪೊರೇಟ್ ಬಾಂಡ್ ಮಾರುಕಟ್ಟೆಯನ್ನು ಬಲಪಡಿಸಲು. ಸರಿನಾ? ಸೊ ಯಾವುದಿದು ಹೆಸರು? ಏನು ಅಂದರೆ ದ್ಯಾಟ್ ಈಸ್ ಒಂದು ಮಾಸ್ಟರ್ ಡೈರೆಕ್ಷನ್ಸ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಒಂದು ಮಾಸ್ಟರ್ ಡೈರೆಕ್ಷನ್ಸ್ RBI ಈ ಕ್ರೆಡಿಟ್ ಡೆರಿವೇಟಿವ್ಸ್ ಯೂಸ್ ಅಂತ ಹೇಳ್ತೀವಿ. ಸರಿನಾ? ಸೊ ಇದನ್ನು ನೆನ್ಪಿಟ್ಕೊಳ್ಳಿ, ಇದು ಸಹ ನಿಮಗೆ ಕೇಳೋ ಚಾನ್ಸಸ್ ಇರುತ್ತೆ ರಿಲೇಟೆಡ್ ಟು ಎಕನಾಮಿಕ್ಸ್ ಕರೆಂಟ್ ಅಫೇರ್ಸ್. ಓಕೆ, ಸೊ ಇದು ಎಕನಾಮಿಕ್ ಕರೆಂಟ್ ಅಫೇರ್ಸಲ್ಲಿ ಇದು ಬರುತ್ತೆ. ಯಾವುದೇ ಒಂದು ಮಾಸ್ಟರ್ ಡೈರೆಕ್ಷನ್ ಅಂತಕ್ಕಂಥದ್ದು. ಏನಾಗಿದೆ ಒಂದು ಮಾಸ್ಟರ್ ಡೈರೆಕ್ಷನ್ ಅಂತ ಕೇಳ್ಬೋದು? ಇದೊಂದು ಕಾರ್ಪೊರೇಟ್ ಬಾಂಡ್ ಮಾರುಕಟ್ಟೆಯನ್ನು ಬಲಪಡಿಸಲು ತಂದಿರತಕ್ಕಂಥ ಒಂದು ನಿರ್ವಹಣಾ ಸಾಧನ ಆಗಿದೆ. ಯಾರು ತಂದಿದ್ದಾರೆ ಇದನ್ನು? RBI ತಂದಿದ್ದಾರೆ ಅಂತ ನೀವು ಹೇಳಬೇಕಾಗತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಪರಮಾಣು ಶಕ್ತಿ ಇಲಾಖೆ ಡಿಪಾರ್ಟ್ಮೆಂಟ್ ಆಫ್ ಅಟಾಮಿಕ್ ಎನರ್ಜಿ ಕಲ್ಪಕಾಮ್ನಲ್ಲಿ IGCARನಲ್ಲಿ ಯಾವ ಕೆಮಿಕಲ್ ಸೈಕಲ್ ಬಳಸಿ ವಿಶ್ವದ ಮೊದಲ ಹೈಡ್ರೋಜನ್ ಉತ್ಪಾದನಾ ಸೌಲಭ್ಯವನ್ನು ಉದ್ಘಾಟಿಸಲಾಯಿತು ಅಂತ ಕೇಳಿದ್ದಾನೆ. ಓಕೆ, ಸೊ ಯಾವುದು ಇದನ್ನು ಏನನ್ನು ಬಳಸಿದ್ದಾರೆ ಅಂತಂದರೆ ಈ ಒಂದು ಕಾಪರನ್ನು, ಇನ್ನೊಂದು ಕ್ಲೋರಿನನ್ನು ಬಳಸಿ ಥರ್ಮೋಕೆಮಿಕಲ್ ಸೈಕಲ್ ಉತ್ಪಾದನಾ ಸೌಲಭ್ಯವನ್ನು ಉದ್ಘಾಟನೆ ಮಾಡಿದ್ದಾರೆ. ಓಕೆ, ಸೊ ಇದು ನೆನ್ಪಿಟ್ಕೊಳ್ಳಿ, ಇದು ಇಂಪಾರ್ಟೆಂಟ್ ಆಗುತ್ತೆ, ಕೇಳ್ತಾನೆ, ಫಿಕ್ಸ್ ಕ್ವಶನ್ ಬರುತ್ತೆ ಇದು 100%. ಬಿಕಾಸ್ ಯಾಕಂದರೆ ಇದು ವಿಶ್ವದ ಮೊದಲ ಇದೆ, ಸ್ಪೆಷಲಿ ವಿಶ್ವದ ಮೊದಲ ಬಂತಂದರೆ ಇಂಪಾರ್ಟೆಂಟ್ ಆಗುತ್ತೆ. ಹೈಡ್ರೋಜನ್ ಅನ್ನೋ ವರ್ಡ್ ಬಂತಂದರೆ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಥರ್ಮಲ್ ಸ್ಟೇಷನ್ಗಳು ಏನಿದಾವಲ್ವ ಇದ್ರ ಮೇಲೆ ಬಂತು ಅಂದರೆ ರಿಲೇಟೆಡ್ ಇತ್ತು ಅಂದರೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೆನ್ಪಿಟ್ಕೊಳ್ಳಿ, ಏನಂತ ಹೇಳ್ತೀವಿ? ಒಂದು ತಾಮ್ರ ಕ್ಲೋರಿನ್ ಥರ್ಮೋಕೆಮಿಕಲ್ ಸೈಕಲ್ ಅಂತ ಹೇಳ್ತೀವಿ. ಸರ್ ಯಾವುದೇ ಒಂದು ಡಿಪಾರ್ಟ್ಮೆಂಟ್ ಆಫ್ ಅಟಾಮಿಕ್ ಎನರ್ಜಿ ಕಲ್ಪಕಾಮ್ನಲ್ಲಿ ಯಾವ ಕೆಮಿಕಲ್ ಸೈಕಲ್ ಬಳಸಿ ಅಂದರೆ ಈ ಒಂದು ಕಾಪರ್ ಮತ್ತು ಕ್ಲೋರಿನ್ ಅಂತಕ್ಕಂಥ ಒಂದು ಸೈಕಲ್ನ ಬಳಸಿ ವಿಶ್ವದ ಮೊದಲ ಹೈಡ್ರೋಜನ್ ಉತ್ಪಾದನಾ ಸೌಲಭ್ಯವನ್ನು ಉದ್ಘಾಟನೆ ಮಾಡಿದ್ದಾರೆ. ಯಾವುದು? ಕಾಪರ್ ಮತ್ತು ಕ್ಲೋರಿನ್. ನೆನ್ಪಿಟ್ಕೊಳ್ಳಿ, ಕಾಪರ್ ಕ್ಲೋರಿನ್. ಓಕೆ, ತಾಮ್ರ ಕ್ಲೋರಿನ್ ಅಂತ ನೆನ್ಪಿಟ್ಕೊಳ್ಳಿ, ಈಸಿಯಾಗಿ ನೆನ್ಪಿಡ್ತದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ವಾಷಿಂಗ್ಟನ್ DC ನಡೆದ 2ನೇ ಪ್ಯಾಕ್ ಸಿಲಿಕಾ ಶೃಂಗಸಭೆಯಲ್ಲಿ ಭಾರತ ಸೇರಿದಂತೆ 35 ರಾಷ್ಟ್ರಗಳು ಯಾವ ತಂತ್ರಜ್ಞಾನದ ವಿಶ್ವಾಸಾರ್ಹ ಪೂರೈಕೆ ಸರಪಳಿಗಾಗಿ ಜಂಟಿ ಹೇಳಿಕೆಗೆ ಸಹಿ ಹಾಕಿದವು ಅಂತ ಹೇಳಿದಾನೆ. ಯಾವುದಕ್ಕೆ ಸಹಿ ಹಾಕಿದಾವೆ? ಯಾವುದು ಅಂದರೆ ಒಂದು AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಸೆಮಿಕಂಡಕ್ಟರ್ಗಳಿಗೆ ಇವು ಸಹಿಯನ್ನು ಹಾಕಿದ್ದಾವೆ. ಎಷ್ಟು ದೇಶಗಳು? 35 ದೇಶಗಳು ಅಂತ ಹೇಳ್ತೀವಿ. ಸೊ ಇನ್ಕ್ಲೂಡ್ ಇಂಡಿಯಾ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಹುಗ್ಲಿ ನದಿಯಲ್ಲಿ ಪತ್ತೆಯಾದ ವಿಷಕಾರಿ ಕೈಗಾರಿಕಾ ಮಾಲಿನ್ಯಕಾರಗಳನ್ನು ವಿಘಟಿಸುವ ಹೊಸ ಬ್ಯಾಕ್ಟೀರಿಯಾ ಪ್ರಭೇದಕ್ಕೆ ಏನೆಂದು ಹೆಸರಿಸಲಾಗಿದೆ ಅಂತ ಕೇಳಿದ್ದಾನೆ. ಸೊ ಏನಂತ ಹೆಸರಿಸಲಾಗಿದೆ? ಏನು ಅಂತಂದರೆ ದ್ಯಾಟ್ ಇಸ್ ಒಂದು ಬ್ಯಾಕ್ಟೇರಿಯಂ ನೇತಾಜಿ ಅಂತಕ್ಕಂಥ ಹೆಸರು ಇಡಲಾಗಿದೆ ಹೆಸರನ್ನ. ಸೊ ಈ ಒಂದು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಸಹ ಬ್ರಿಟಿಷ್ ಅಂತಕ್ಕಂಥ ಬ್ಯಾಕ್ಟೀರಿಯಾಗಳನ್ನು ಅವ್ರೇನು ಮಾಡಿದರು? ಹೊಡೆದು ಹಾಕಿದರು. ಸೊ ಇಲ್ಲಿ ಇವಾಗ ಏನು ಮಾಡ್ತಿದ್ದಾರೆ ಅಂದರೆ ಈ ಒಂದು ವಿಷಕಾರಿ ಮಾಲಿನ್ಯಕಾರಕಗಳನ್ನು ಹೊಡೆದಾಕ್ತಾರೆ. ಯಾರು ಅಂದರೆ ನೇತಾಜಿಯವರು ಅಂತ ನೆನಪಿಟ್ಕೊಳ್ಳಿ, ಈಸಿಯಾಗಿ ನೆನಪುಳಿತದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ,
2.31 ಮೀಟರ್ ಜಿಗಿಯುವ ಮೂಲಕ ಹೈ ಜಂಪ್ನಲ್ಲಿ ರಾಷ್ಟ್ರೀಯ ದಾಖಲೆಯನ್ನು ಸರಿಗಟ್ಟಿದ ಭಾರತದ ಅಥ್ಲೆಟಿಕ್ಸ್ ಕ್ರೀಡಾಪಟು ಯಾರು ಅಂತ ಕೇಳಿದ್ದಾರೆ. ಓಕೆ, ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನಾನು ಮರ್ತು ಹೋಗಿದ್ದೀನಿ ಏನು ಅಂತಂದರೆ, ಇದು ಪುರುಷರಲ್ಲಿ ಕೇಳಿದ್ದಾನೆ. ಆ್ಯಂಡ್ ದೆನ್ ಲಾಸ್ಟ್ ಇನ್ ಮೇ ಆರ್ ಏಪ್ರಿಲಲ್ಲಿ ಮಹಿಳೆಯೂ ಸಹ ಮಹಿಳಾ ಅಥ್ಲೆಟಿಕ್ಸ್ ಸಹ ಒಂದು ರೆಕಾರ್ಡ್ ಬ್ರೇಕ್ ಮಾಡಿದ್ದಾರೆ. 1.95 ಮೀಟರ್ ಜಂಪ್ ಮಾಡುವುದರ ಮೂಲಕ ಇನ್ನು ಮಹಿಳಾ ವಿಭಾಗದಲ್ಲಿ. ಓಕೆ, ಸೊ ಅವ್ರ ಹೆಸರು ಏನು ಅಂತ ಕಾಮೆಂಟ್ ಮಾಡಿ. ಸೊ ಅವ್ರು ಸಹ ಇಂಪಾರ್ಟೆಂಟ್ ಆಗ್ತಾರೆ. ಅವ್ರ ಹೆಸರು ನಾನು ಮರ್ತಿದ್ದೀನಿ. ಓಕೆ, ಸೊ ಅವ್ರ ಹೆಸರು ನೋಡಿದ್ರೆ ಓಕೆ ಹೇಳ್ಬೋದು ಇವರೇ ಅಂತ, ಬಟ್ ಅದು ಹೆಸರು ಬರ್ತಿಲ್ಲ ನೆನಪಿಗೆ. ಸೊ ಇದನ್ನು ಒಂದು ಸಾರಿ ನೀವು ಸರ್ಚ್ ಮಾಡಿ ಅದನ್ನು ಕಮೆಂಟ್ ಮಾಡಿ. ಸೊ ಇವರಿಬ್ಬರ ಹೆಸರನ್ನು, ಇಲ್ಲಾಂದರೆ ಅವರ ಒಬ್ಬರ ಹೆಸರನ್ನ ಆದರೂ ನೀವು ಕಮೆಂಟ್ನ ಮಾಡಿ. ಓಕೆ, ಸೊ ಇಲ್ಲಿ ಯಾರು ಅಂತ ಇವರು 2.31 ಮೀಟರ್ ಹೈ ಜಂಪ್ನಲ್ಲಿ ರಾಷ್ಟ್ರೀಯ ದಾಖಲೆಯನ್ನು ಸರಿಗಟ್ಟಿದ್ದಾರೆ. ಇವರು ಯಾರು? ಇವರು ದ್ಯಾಟ್ ಈಸ್ ಒನ್ ಆ್ಯಂಡ್ ಓನ್ಲಿ ಸರ್ವೇಶ್ ಕುಶಾರಿ ಅವರು ಅಂತ ಹೇಳ್ತೀವಿ. ಯಾರಂತ ಹೇಳ್ತೀವಿ? ಒಂದು ಸರ್ವೇಶ್ ಕುಶಾರಿ ಅವರು ಅಂತ ಹೇಳ್ತೀವಿ. ದಿಸ್ ಇಸ್ 100% ಕ್ವಶನ್ ನೋಡ್ರಿ. ಮುಂಬರ್ತಕ್ಕಂಥ 2 ವರ್ಷಗಳಲ್ಲಿ ಈ ಕ್ವಶನ್ ಬಂದೇ ಬರುತ್ತೆ. 2 ವರ್ಷಗಳಲ್ಲಿ ಅಲ್ಲ, 2 ವರ್ಷಗಳಲ್ಲಿ ನಡೀತಕ್ಕಂಥ ಪ್ರತಿ ಎಕ್ಸಾಮಿನ ಒಂದು ಶಿಫ್ಟಲ್ಲಾದರೂ ಈ ಒಂದು ಕ್ವಶನ್ ಬರುತ್ತೆ, ಫಿಕ್ಸ್ ಕ್ವಶನ್ ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು, ಈ ಸೀನಿಯರ್ ಅಥ್ಲೆಟಿಕ್ಸ್ನಲ್ಲಿ ಯಾರವರು? ಗುರ್ವಿಂದರ್ ಸಿಂಗ್ ಅವರು. 100 ಮೀಟರ್ ಓಟದಲ್ಲಿ ದಾಖಲೆ ನಿರ್ಮಿಸಿದ್ದಾರೆ. ದ ಫಾಸ್ಟೆಸ್ಟ್ ಇನ್ ಅವರ್ ಇಂಡಿಯಾ. ಎಷ್ಟು? 10.09 ಸೆಕೆಂಡಲ್ಲಿ ಕಂಪ್ಲೀಟ್ ಮಾಡಿದರೆ. ದಿಸ್ ಇಸ್ ದ ಇಂಡಿಯಾಸ್ ರೆಕಾರ್ಡ್ ಇದು. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಇದು ಸಹ ಇಂಡಿಯಾದ ರೆಕಾರ್ಡ್. ಯಾವುದು? 2.31. ಹೇಗೆ ನೆನ್ಪಿಟ್ಕೊಳ್ಳಿ? 1 2 3 ಇಲ್ಲೊಂದು ಪಾಯಿಂಟ್ ಕೊಟ್ಬಿಡಿ. 2.31 ಮೀಟರ್ ಇವರು ಜಂಪ್ ಮಾಡಿದ್ದಾರೆ. ಸೊ ಇಲ್ಲಿ ಏನು ಅಂತಂದರೆ 10, ಆ್ಯಂಡ್ ದೆನ್ ಅದ್ರ ಹಿಂದಿನ ನಂಬರ್ ಬರೀ 9 ಅಂತ. ಸೊ ಇಲ್ಲೊಂದು ಪಾಯಿಂಟ್ ಕೊಟ್ಬಿಡಿ. 10.09 ಸೆಕೆಂಡ್ಗಳು ಅಂತ ಹೇಳ್ತೀವಿ. ಸರ್, ಇದು ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ದೆನ್ ಆ ಮಹಿಳೆ ಹೆಸರು ಸಹ ನೀವು ಕಮೆಂಟ್ ಮಾಡಿ. ಅವ್ರ ಹೆಸರು ಮರ್ತಿದ್ದೀನಿ ಆ್ಯಕ್ಚುಲಿ. ಅಥ್ಲೆಟಿಕ್ಸ್ ದ ಬೆಸ್ಟ್ ಅಥ್ಲೆಟಿಕ್ಸ್ ಇದ್ದಾರೆ, ಅವ್ರ ಹೆಸರು ನೆನಪು ಬರ್ತಿಲ್ಲ ಅಷ್ಟೇ. ಸೊ ಅದನ್ನು ನೆನ್ಪಿಟ್ಕೊಳ್ಳಿ. ಯಾರು ಅಂದರೆ ಒಂದು ಸರ್ವೇಶ್ ಕುಶಾರಿ ಅವರು, ಆ್ಯಂಡ್ ದೆನ್ ಇನ್ನೊಬ್ಬರು ಮಹಿಳೆಯ ಹೆಸರು, ಆ್ಯಂಡ್ ದೆನ್ ನೆಕ್ಸ್ಟ್ ಒಂದು ಗುರ್ವಿಂದರ್ ಸಿಂಗ್ ಅವರ ಹೆಸರನ್ನ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ಬೆಸಾಲ್ಟ್ ಬಂಡೆಯಲ್ಲಿ ಉಲ್ಕಾಪಾತದ ಕುಳಿಯಿಂದ ನಿರ್ಮಾಣವಾಗಿ ಇತ್ತೀಚೆಗೆ ನೀರಿನ ಮಟ್ಟ ಏರಿಕೆಯಿಂದಾಗಿ ಸುದ್ದಿಯಲ್ಲಿರುವ ಮಹಾರಾಷ್ಟ್ರದ ಸರೋವರ ಯಾವುದು ಅಂತ ಕೇಳಿದ್ದಾನೆ. ಯಾವುದಾಗಿದೆ? ಒಂದು ಮಹಾರಾಷ್ಟ್ರದ ಸರೋವರ, ದ್ಯಾಟ್ ಈಸ್ ಒಂದು ಲೋನಾರ್ ಸರೋವರ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಒಂದು ಲೋನಾರ್ ಸರೋವರ ಅಂತ ಹೇಳ್ತೀವಿ. ಒಂದು ಉಲ್ಕಾಪಾತದ ಕುಳಿ ನಿರ್ಮಾಣವಾಗಿ ಅದು ನೀರಿನ ಮಟ್ಟ ಏರಿಕೆ ಆಗಿದೆ. ಯಾವುದರಲ್ಲಿ? ಲೋನಾರ್ ಸರೋವರದಲ್ಲಿ ಅಂತ ಹೇಳ್ತೀವಿ. ದ ಪಿಂಕ್ ಕಲರ್ ಸರೋವರ ಇದೆ ನೋಡಿ, ಯಾವುದು ಅಂದರೆ ಲೋನಾರ್ ಸರೋವರ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಒಂದು ಗ್ರಾಮೀಣಾಭಿವೃದ್ಧಿ ಯೋಜನೆಗಳ ಹಣಕಾಸು ಆಡಿಟಿಂಗ್ನಲ್ಲಿ ಪಾರದರ್ಶಕತೆ ತರಲು AI ಮತ್ತು ಮುಂಗಾಮಿ ಅನಾಲಿಟಿಕ್ಸ್ ಒಳಗೊಂಡ ಗ್ರಾಮೀಣ ಆಂತರಿಕ ಆಡಿಟ್ ಪೋರ್ಟಲ್ ಅನ್ನು ಯಾವ ಸಚಿವಾಲಯ ಪ್ರಾರಂಭಿಸಿದೆ ಅಂತ ಕೇಳಿದಾನೆ. ಯಾವ ಸಚಿವಾಲಯ ಇದನ್ನು ಪ್ರಾರಂಭಿಸಿರ್ಬೋದು? ಯಾವುದು ಅಂದರೆ ದ್ಯಾಟ್ ಇಸ್ ಒಂದು ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ಮತ್ತು NIC ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಗರ್ಭಾವ್ಯವಸ್ಥೆಯಿಂದ 16-18 ವರ್ಷ ವಯಸ್ಸಿನವರೆಗೆ ಮಕ್ಕಳ ಆರೋಗ್ಯ, ಪೋಷಣೆ ಮತ್ತು ಶಿಕ್ಷಣವನ್ನು ಮೇಲ್ವಿಚಾರಣೆ ಮಾಡಲು PM ಫ್ಯಾಮಿಲಿ ಕೇರ್ ಟ್ರ್ಯಾಕರ್ ಪೈಲಟ್ ಯೋಜನೆಯನ್ನು ಎಲ್ಲಿ ಪ್ರಾರಂಭಿಸಲಾಯಿತು ಅಂತ ಕೇಳಿದ್ದಾನೆ. ಓಕೆ, ಎಲ್ಲಿ ಪ್ರಾರಂಭಿಸಲಾಯಿತು ಈ ಒಂದು ಯೋಜನೆಯನ್ನು? ಯಾವುದು? PM ಫ್ಯಾಮಿಲಿ ಕೇರ್ ಟೇಕರ್ ಪೈಲಟ್ ಯೋಜನೆಯನ್ನು ಎಲ್ಲಿ ಪ್ರಾರಂಭ ಮಾಡಲಾಗಿರ್ಬೋದು? ಎಲ್ಲಿ ಪ್ರಾರಂಭ ಮಾಡಿದ್ದಾರೆ ಅಂದರೆ ದ್ಯಾಟ್ ಇಸ್ ಒಂದು ಗುಜರಾತ್ನ ಗಾಂಧಿನಗರ ಅಂತ ಹೇಳ್ತೀವಿ. ಎಲ್ಲಿ? ಒಂದು ಗುಜರಾತ್ನ ಗಾಂಧಿನಗರದಲ್ಲಿ ಇದನ್ನು ಪ್ರಾರಂಭ ಮಾಡಿದ್ದಾರೆ. ಎಲ್ಲಿಯ ವರ್ಷ ನೆನಪಿಟ್ಕೊಳ್ಳಿ. 16ರಿಂದ 18 ವಯಸ್ಸಿನವರೆಗೆ ಇದನ್ನು ಟ್ರ್ಯಾಕ್ ಮಾಡಲಾಗ್ತದೆ. ಎಲ್ಲಿಂದ? ಗರ್ಭಾವ್ಯವಸ್ಥೆಯಿಂದ ಎಲ್ಲಿಯವರೆಗೆ? 16ರಿಂದ 18 ವಯಸ್ಸಿನವರೆಗೆ, ಮೀನ್ಸ್ ನಿಮ್ಮ SLC ಆರ್ PUC ವರೆಗೆ ಅಂತ ಹೇಳ್ಬೋದು. ನಿಮಗೆಲ್ಲ ಮುಂಬರ್ತಕ್ಕಂಥ ನಿಮ್ಮ ಪೀಳಿಗೆಯ ಮಕ್ಕಳಿಗೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಶಾಲಾ ಶಿಕ್ಷಣಕ್ಕಾಗಿ ಕೇಂದ್ರ ಸರ್ಕಾರವು ಅಧಿಕೃತವಾಗಿ ಘೋಷಿಸಿದ ಒಂದು ರಾಷ್ಟ್ರ, ಒಂದು ಡಿಜಿಟಲ್ ಪ್ಲಾಟ್ಫಾರ್ಮ್ ಯಾವುದು ಅಂತ ಕೇಳಿದ್ದಾನೆ. ಒಂದು ರಾಷ್ಟ್ರ, ಒಂದು ಡಿಜಿಟಲ್ ಪ್ಲಾಟ್ಫಾರ್ಮ್ ಯಾವುದು ಅಂತ. ಯಾವುದಾಗಿರ್ಬೋದು ಅದು? ಯಾವುದು ಅಂದರೆ ದ್ಯಾಟ್ ಇಸ್ ಒಂದು ದೀಕ್ಷಾ ಅಂತ ಹೇಳ್ತೀವಿ. ಹೆಸರನ್ನ ಯಾವುದು? ಒಂದು ದೀಕ್ಷಾ ಅಂತ ಹೇಳ್ತೀವಿ. ಶಾಲಾ ಶಿಕ್ಷಣಕ್ಕಾಗಿ ಕೇಂದ್ರ ಸರ್ಕಾರವು ಅಧಿಕೃತವಾಗಿ ಘೋಷಿಸಿದ ಒಂದು ರಾಷ್ಟ್ರ, ಒಂದು ಡಿಜಿಟಲ್ ಪ್ಲಾಟ್ಫಾರ್ಮ್ ಯಾವುದು ಅಂದರೆ ದ್ಯಾಟ್ ಇಸ್ ಒಂದು ದೀಕ್ಷಾ ಅಂತ ಹೇಳ್ತೀವಿ. ಓಕೆ, ಸೊ ಈ ಒಂದು ಕ್ಲಾಸಲ್ಲಿ ಇರ್ತಕ್ಕಂಥ ಆಲ್ಮೋಸ್ಟ್ ಕ್ವಶನ್ 30 ಕ್ವಶನ್ಗಳಲ್ಲಿ ಒಂದು 15 ಕ್ವಶನ್ಗಳು ಫಿಕ್ಸ್ ಎಕ್ಸಾಮಿಗೆ ಬರೋಂಥ ಕ್ವಶನ್ಗಳಿದ್ದಾವೆ. ಓಕೆ, ಮೀನ್ಸ್ ಹೇಗೆ ಅಂತಂದರೆ ಅದು 50-50 ಇರ್ಬೋದು, ಇನ್ನೂ 15 ಕ್ವಶನ್ಗಳು, ಬಟ್ 100% ಬರುವಂತಹ ಕ್ವಶನ್ಗಳಾಗಿದ್ದಾವೆ 15 ಕ್ವಶನ್ಗಳು. ಸೊ ನೆನ್ಪಿಟ್ಕೊಳ್ಳಿ, ಈ ಕ್ಲಾಸ್ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, RBIನ ಪರಿಷ್ಕೃತ ನಿರ್ದೇಶನಗಳ ಪ್ರಕಾರ ಎಷ್ಟು ಮೊತ್ತ ಅಥವಾ ಅದಕ್ಕಿಂತ ಹೆಚ್ಚಿನ ಆಸ್ತಿ ಗಾತ್ರವನ್ನು ಹೊಂದಿರುವ NBFCಗಳನ್ನು ಸ್ವಯಂಚಾಲಿತವಾಗಿ ಅಪ್ಪರ್ ಲೇಯರ್ ಎಂದು ವರ್ಗೀಕರಿಸಲಾಗುತ್ತದೆ ಅಂತ ಕೇಳಿದ್ದಾರೆ. ಸೊ ಇದಷ್ಟು ಇಂಪಾರ್ಟೆಂಟ್ ಅಲ್ಲ, ಬಟ್ ಆದರೂ ಸಹ ನೀವು ನಿಮ್ಗೆ ಗೊತ್ತಿರಲಿ. 1 ಲಕ್ಷ ಕೋಟಿ ಅಂತ ಇದಕ್ಕೆ ಆನ್ಸರ್ನ ಹೇಳ್ತೇವೆ. ಎಷ್ಟು? 1 ಲಕ್ಷ ಕೋಟಿ. ಬಟ್ ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಬಿಕಾಸ್ ಯಾಕಂದರೆ ಇಷ್ಟು ಎಕ್ಸಾಕ್ಟ್ ಡಾಟಾಗಳನ್ನು ನೆನ್ಪಿಟ್ಕೊಳ್ಳೋಕೆ ಆಗಲ್ಲ. ಬಟ್ ಈ ರೀತಿ ಎಕ್ಸಾಕ್ಟ್ ಡಾಟಾಗಳನ್ನು ನಿಮಗೆ ಕೇಳೋದಿಲ್ಲ ಅಂದರೆ RRB ಎಕ್ಸಾಮಲ್ಲೇ ಎಕ್ಸಾಕ್ಟ್ ಡಾಟಾ ಕೇಳ್ತಾನೆ. ಸೊ 1 ಲಕ್ಷ ಕೋಟಿ ಮೇಲೆ 1,000 ರೂಪಾಯಿ ಇತ್ತು, 1,050 ರೂಪಾಯಿ ಇತ್ತು ಅಂದರೂ ಸಹ ನಿಮಗೆ ಎಕ್ಸಾಕ್ಟ್ ನಂಬರೇ ಕೊಡ್ತಾನೆ. ಆ್ಯಂಡ್ ದೆನ್ ಕನ್ಫ್ಯೂಷನ್ ಮಾಡಿ ನಿಮಗೆ ಮತ್ತೊಂದು ಆಪ್ಷನ್ ಸಹ ಸೇಮ್ ಕೊಟ್ಟಿರ್ತಾನೆ. ಓಕೆ, ಸೊ ಇದು RRBಯಲ್ಲಿ ಮಾತ್ರ ಆಗ್ತಕ್ಕಂಥದ್ದು. ಬಟ್ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ಸ್ಟೇಟ್ ಗೌರ್ಮೆಂಟ್ನ KE ಎಕ್ಸಾಮಲ್ಲೂ ಸಹ ಈ ರೀತಿ ಹುಚ್ಚು ಕ್ವಶನ್ಗಳನ್ನು ಬರ್ತವೆ. ಹೇಗೆ ಅಂದರೆ ನಿಮಗೆ GK ಕ್ವಶನಲ್ಲೇ ರೀಸನಿಂಗ್ ಇಟ್ಟಿರ್ತಾನೆ. GK ಕ್ವಶನಲ್ಲಿ ರೀಸನಿಂಗ್ ಹೇಗೆ ಅಂತಂದರೆ ನಾರ್ಮಲಾಗಿ ನೀವು ನೋಡಿರ್ತೀರ 1 ಲಕ್ಷ ಅಂತ ಆನ್ಸರ್ ನೀವು ನೋಡಿರ್ತೀರ. 1 ಲಕ್ಷದ 1 ಅಂತ ನೀವು ತಿಳ್ಕೊಳ್ಳಿ. ಸೊ ಆಪ್ಷನ್ ಕೊಟ್ಟಿರ್ತಾನೆ 1 ಲಕ್ಷ 11,000, ಇಲ್ಲಾಂದರೆ 101,000, ಇಲ್ಲಾಂದರೆ 11,000,
0001. ಸೊ ಈ ರೀತಿ ಕೊಡ್ತಾನೆ. ಸೊ ಮೀನ್ಸ್ ಇದು ನಿಮ್ಗೆ ಆನ್ಸರ್ ಗೊತ್ತಿರುತ್ತೆ, 1 ಇಂದ ಸ್ಟಾರ್ಟ್ ಆಗುತ್ತಲ್ಲ, ಮೈಂಡಲ್ಲಿ ಏನು ಹೇಳುತ್ತಿರುತ್ತೆ, ಬಟ್ ಆದರೂ ಸಹ ಅಲ್ಲಿ ಆನ್ಸರ್ ಆಗಲ್ಲ. ಲಾಸ್ಟ್ ಕೆಯಲ್ಲಿ ನೀವು ನೋಡಿರ್ಬೋದು, ಯಾವುದು ಸಿದ್ದರಾಮಯ್ಯ ಎಷ್ಟು ದಿನಗಳ ಕಾಲ CM ಆಗಿದ್ರು ಅಂತ. ಸೊ ಅದನ್ನು ಸಹ ಲೈಕ್ ರೀಸನಿಂಗ್ ಥರನೇ ಕೊಟ್ಟಿದ್ದ ಕ್ವಶನ್ನ. ಓಕೆ, ಸೊ ಅಲ್ಲಿ ಕನ್ಫ್ಯೂಷನ್ ಆಗ್ತದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಒಂದು ಟೈರ್ 1 ಮತ್ತು ಒಂದು ಟೈರ್ 3 ನಗರಗಳಲ್ಲಿನ MSMEಗಳಿಗೆ ಕೈಗೆಟುಕುವ ದರದಲ್ಲಿ GST ಲೆಕ್ಕಪತ್ರ ಮತ್ತು ನಿಯಂತ್ರಕ ಅನುಸರಣೆ ಸೇವೆಗಳನ್ನು ಒದಗಿಸಲು ಕಂಪನಿ ವ್ಯವಹಾರಗಳ ಸಚಿವಾಲಯ ಪ್ರಾರಂಭಿಸಿದ ಯೋಜನೆ ಹೆಸರೇನು ಅಂತ ಕೇಳಿದ್ದಾನೆ. ಏನಾಗಿರ್ಬೋದು ಈ ಒಂದು ಯೋಜನೆ ಹೆಸರು ಏನಂದರೆ ದ್ಯಾಟ್ ಇಸ್ ಒಂದು ಕಾರ್ಪೊರೇಟ್ ಮಿತ್ರ ಸ್ಕೀಮ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ, ಒಂದು ಕಾರ್ಪೊರೇಟ್ ಮಿತ್ರ ಸ್ಕೀಮ್ ಅಂತಕ್ಕಂಥ ಯೋಜನೆಯನ್ನು ಪ್ರಾರಂಭ ಮಾಡಿದ್ದಾರೆ. ಯಾರು? ಈ ಸಚಿವಾಲಯ. ಓಕೆ, ಇದು ನೆನ್ಪಿಟ್ಕೊಳ್ಳಿ, ಕಂಪನಿ ವ್ಯವಹಾರಗಳ ಸಚಿವಾಲಯ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ 21ನೇ ಪ್ರಶ್ನೆ, ಜೂನ್ 27, 2026 ಆಚರಿಸಲಾದ MSME ದಿನದ ಮುಖ್ಯ ವಿಷಯ ಏನು ಅಂತ ಕೇಳಿದಾನೆ. MSME ದಿನ ಯಾವಾಗ ಆಚರಣೆ ಮಾಡ್ತೀವಿ? ಜೂನ್ 27 ಆಚರಣೆ ಮಾಡ್ತೀವಿ ಪ್ರತಿ ವರ್ಷ. ಹಾಗಾದರೆ ಅದರ ಒಂದು ಥೀಮ್ ಏನಾಗಿದೆ ಅಂದರೆ ದ್ಯಾಟ್ ಇಸ್ ಒಂದು ನಾವೀನ್ಯತೆ ಮತ್ತು ಸುಸ್ಥಿರ ಕೈಗಾರಿಕಾ ಅಭಿವೃದ್ಧಿಯ ಮೂಲಕ MSMEಗಳ ಸಬಲೀಕರಣ ಅಂತ ಹೇಳ್ತೇವೆ. ಓಕೆ, ಸೊ ಇದು ಆಪ್ಷನ್ ಬಿ ಸರಿಯಾದ ಉತ್ತರ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಸಾಲ ಪ್ರಕ್ರಿಯೆ ಮಂಜೂರಾತಿ ಮತ್ತು ವಿತರಣೆಯನ್ನು ಸುಗಮಗೊಳಿಸಲು PMEGP 2.0 ಪೋರ್ಟಲನ್ನು ಯಾವ ಪೋರ್ಟಲ್ನೊಂದಿಗೆ ಸಂಯೋಜಿಸಲಾಗಿದೆ ಅಂತ ಕೇಳಿದ್ದಾನೆ. ಯಾವುದ್ರ ಜೊತೆಗೆ ಇದು ಸಂಯೋಜಿಸಲಾಗಿದೆ? ಯಾವುದು ಅಂದರೆ ದ್ಯಾಟ್ ಈಸ್ ಒಂದು ಜನ ಸಮರ್ಥ ಪೋರ್ಟಲ್ ಜೊತೆಗೆ ಇದು ಸಂಯೋಜಿಸಲಾಗಿದೆ. ಆ್ಯಂಡ್ ದೆನ್ ಸಂಯೋಜಿಸಲಾಗಿದೆ ಅಂತ ಒಂದು ವರ್ಡ್ ಬಂದಾಗ ನೆನಪು ಬಂತು, ಈ 112 ಏನು ಎಮರ್ಜೆನ್ಸಿ ನಂಬರ್ ಇದೆಯಲ್ವಾ, ಸುಪ್ರೀಂ ಕೋರ್ಟ್ ರೀಸೆಂಟಾಗಿ ಆರ್ಡರ್ ಕೊಟ್ಟಿದೆ ಎಲ್ಲ ರಾಜ್ಯಗಳಿಗೂ ಸಹ ಏನಂತಂದರೆ ಎಲ್ಲ ತುರ್ತು ಪರಿಸ್ಥಿತಿಯ ನಂಬರ್ಗಳು ಇದ್ರ ಜೊತೆ ಸಂಯೋಜನೆಗೊಳ್ಳಬೇಕು ಅಂತ. ಓಕೆ, ಸೊ ಇವಾಗ ಸಮ್ ಎಮರ್ಜೆನ್ಸಿ ಇರುತ್ತೆ, ನನಗೆ 108 ನನ್ನ ನಂಬರ್ ನನಗೆ ನೆನಪಿಲ್ಲ. ಓಕೆ, ನಾರ್ಮಲಾಗಿ ನೆನಪಿರುತ್ತೆ, ಬಟ್ ಕೆಲವರಿಗೆ ಗೊತ್ತಿರಲ್ಲ. ಓಕೆ, ಸೊ ಗೊತ್ತಿರಲ್ಲ, ಜಸ್ಟ್ 112 ಕಾಲ್ ಮಾಡಿದ್ರು ಸಹ ಈ ಒಂದು 108ಗೆ ಅದು ಕನೆಕ್ಟ್ ಆಗಬೇಕು. ಆ್ಯಂಡ್ ನೆಕ್ಸ್ಟ್ ನಿಮ್ಗೆ ಮೆಡಿಕಲ್ ಸರ್ವಿಸ್ ಬೇಕಾಗಿರುತ್ತೆ, 102 ಮೆಡಿಕಲ್ ಸರ್ವಿಸ್ ನಂಬರ್. ಓಕೆ, ಬಟ್ ನಿಮಗೆ ನಿಮ್ಗೆ ಗೊತ್ತಿರಲ್ಲ, ಬಟ್ ಏನು ಮಾಡ್ತೀರಾ, 112ಗೆ ಕಾಲ್ ಮಾಡ್ತೀರಾ, ಆದರೂ 102ಗೆ ನಿಮಗೆ ಕನೆಕ್ಟ್ ಆಗಬೇಕು. ಸೊ ಆ ರೀತಿ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ರೀಸ್ನಲ್, ನಾನು ಇವಾಗ ಕರ್ನಾಟಕದಲ್ಲಿ ನಿಂತು ಕಾಲ್ ಮಾಡಿದ್ರೆ ಕರ್ನಾಟಕದಲ್ಲಿರ್ತಕ್ಕಂಥ ಬೆಂಗಳೂರು ಹೆಡ್ ಕ್ವಾರ್ಟರ್ಗೆ ಕಾಲ್ ಹೋಗಬೇಕು. ಸೊ ಈ ರೀತಿ ಸಂಯೋಜನೆ ಮಾಡುವಂತ ಹೇಳಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಮಹಿಳಾ ಏನಂತ ಹೇಳ್ತೀವಿ, ಮಹಿಳಾ ಸುರಕ್ಷತಾ ನಂಬರ್. ಓಕೆ, ಸೊ ಅದು ಮಹಿಳಾ ಹೆಲ್ಪ್ಲೈನ್ ನಂಬರ್ ಯಾವುದು ಅಂದರೆ 181. ಇದಕ್ಕೂ ಸಹ ಸಂಯೋಜನೆ ಮಾಡುವಂತ ಹೇಳಿದ್ದಾರೆ. ಸೊ ಈ ಆಲ್ಮೋಸ್ಟ್ ನಿಮಗೆ ಇದೊಂದು ಓಕೆ, ಇದನ್ನು ಕ್ಲಾಸ್ ಬಿಟ್ಟು ಇನ್ನೊಂದು ಹೇಳೋದಾದರೆ ಈ 181 ನಂಬರ್ ಏನಿದೆ ಅಲ್ವಾ, ಇದನ್ನು ಸೇವ್ ಮಾಡ್ಕೊಂಡು ಇಟ್ಕೊಳ್ಳಿ. ಸ್ಪೆಷಲಿ ಗರ್ಲ್ಸ್ಗೆ. ಓಕೆ, ಬಾಯ್ಸ್ ಕಾಲ್ ಮಾಡಿದ್ರೆ ಯಾರು ಪಿಕ್ ಮಾಡಲ್ಲ, ನೀವು ಮಾತಾಡಿದ್ರೆ ಕಟ್ ಮಾಡ್ತಾರೆ. ಬಾಯ್ಸ್ ವಾಯ್ಸ್ ಕೇಳಿದ್ರೆ ನೆಕ್ಸ್ಟ್ ಸೆಕೆಂಡೇ ಕಟ್ ಮಾಡ್ತಾರೆ. ಬಟ್ ಗರ್ಲ್ಸ್ ಏನಿದಾರಲ್ವ, ಸೇವ್ ಮಾಡ್ಕೊಂಡು ಇಟ್ಕೊಳ್ಳಿ. ಆ್ಯಂಡ್ ದೆನ್ ಕ್ವಿಕ್ ರೆಸ್ಪಾನ್ಸ್ ಇದೆ ಇದಕ್ಕೆ. ಇವನ್ 112ಗಿಂತ ಬೇಗ ರೆಸ್ಪಾನ್ಸ್ ಮಾಡ್ತಾರೆ ನಿಮಗೆ 181ಗೆ. ಇದು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನಿಮ್ಮ ಎನಿ ಎಮರ್ಜೆನ್ಸಿ ಸಿಚುವೇಷನ್ಗಳಲ್ಲಿ ಆ್ಯಂಡ್ ದೆನ್ ನಿಮಗೆ ಕಾಲ್ ಮಾಡಬೇಕು ಆ್ಯಂಡ್ ದೆನ್ ಹೆಲ್ಪ್ ಬೇಕು ಅಂತ ಇದ್ದರೆ ಇದಕ್ಕೆ ಕಾಲ್ ಮಾಡಿ. ಆ್ಯಂಡ್ ದೆನ್ ನಿಮ್ಮ ಯಾವುದೇ ಪ್ರಾಬ್ಲಮ್ ಇದ್ದರೂ ಸಹ ಆಲ್ಮೋಸ್ಟ್ ಸಾಲ್ವ್ ಮಾಡ್ತಾರೆ. ಆ್ಯಂಡ್ ದೆನ್ ಸಮ್ ಎಮರ್ಜೆನ್ಸಿ ಇತ್ತು ಅಂದರೆ ನಿಮಗೆ ಸೆಕ್ಯೂರಿಟಿಯನ್ನು ಸಹ ಕ್ವಿಕ್ಕಾಗಿ ಸೆಂಡ್ ಮಾಡ್ತಾರೆ. ಓಕೆ, ಇದು ಗೊತ್ತಿರಲಿ, 181 ಸೇವ್ ಮಾಡ್ಕೊಳ್ಳಿ ಇದನ್ನು. ಆ್ಯಂಡ್ ನೆಕ್ಸ್ಟ್ ಈ ಒಂದು ಸೈಬರ್ ಅಪರಾಧ ನಂಬರ್ ಯಾವುದಿದೆ, 1930 ಇದೆ. ಓಕೆ, ಇದನ್ನು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಹೈವೇ ಹೆಲ್ಪ್ಲೈನ್ ನಂಬರ್ ಏನಿದೆ 1033 ಇದೆ ಅಲ್ವಾ. ಓಕೆ, 1033. ಸೊ ಅದನ್ನು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಒಂದು ಮಕ್ಕಳ ಸಹಾಯವಾಣಿ ಏನಿದೆ 1098 ಇದೆ. ಓಕೆ, 1098. ಸೊ ಅದನ್ನು ನೆನ್ಪಿಟ್ಕೊಳ್ಳಿ. ಕೇಳ್ತಾನೆ, ಯಾಕಂದರೆ ಕೇಳಿದ್ದಾನೆ ಇಲ್ಲಿವರೆಗೆ ಆಲ್ಮೋಸ್ಟ್ ಎಕ್ಸಾಮ್ಗಳಲ್ಲಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಒಂದು MSMEಗಳಿಗೆ ಸರ್ಕಾರ ಅಥವಾ CPSEಗಳು ನೀಡಬೇಕಾದ ಬಾಕಿ ಇರುವ ಹಣವನ್ನು ಕಡ್ಡಾಯವಾಗಿ ವರದಿ ಮಾಡಲು ಮತ್ತು ಟ್ರ್ಯಾಕ್ ಮಾಡಲು ವಿನ್ಯಾಸಗೊಳಿಸಲಾದ ಪೋರ್ಟಲ್ ಹೆಸರೇನು ಅಂತ ಕೇಳಿದಾನೆ. ಯಾವುದಂದರೆ ಒಂದು ಸಮಾಧಾನ ಪೋರ್ಟಲ್ ಅಂತ ಹೇಳ್ತೀವಿ. ಏನು ಅಂದರೆ ಒಂದು ಸಮಾಧಾನ ಪೋರ್ಟಲ್ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಮುಂಬೈ ಪೋರ್ಟ್ ಅಥಾರಿಟಿ 154ನೇ ಸಂಸ್ಥಾಪನಾ ದಿನದಂದು ಸಚಿವ ಸರ್ಬಾನಂದ್ ಸೋನ್ಯಾವಾಲ್ ಅವರು ಎಷ್ಟು ಕೋಟಿ ವೆಚ್ಚದ 63 ಅಭಿವೃದ್ಧಿ ಯೋಜನೆಗಳ ಪೈಪ್ಲೈನನ್ನು ಅನಾವರಣಗೊಳಿಸಿದರು ಅಂತ ಕೇಳಿದ್ದಾನೆ. ಸರಿನಾ? ಸೊ ಎಷ್ಟನ್ನು ಅನಾವರಣಗೊಳಿಸಿದ್ದಾರೆ ಅಂದರೆ ದ್ಯಾಟ್ ಇಸ್ ಒಂದು 5,000 ಕೋಟಿ ಅವರು ಈ ಒಂದು ಯೋಜನೆಗಳಿಗೆ ನೀಡಿದ್ದಾರೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ವಿಮಾನ ನಿಲ್ದಾಣಗಳಲ್ಲಿ ಪ್ರದೇಶದ ಸ್ಥಳಗಳಲ್ಲಿ ಆರೋಗ್ಯ ಕಣ್ಗಾವಲು ಬಲಪಡಿಸಲು ನಾಗರಿಕ ವಿಮಾನಯಾನ ಸಚಿವಾಲಯವು ಮತ್ತು ಡಯಲ್ ಜಂಟಿಯಾಗಿ ಪ್ರಾರಂಭಿಸಿದ ನವೀಕರಿಸಿದ ಕಾಂಟ್ಯಾಕ್ಟ್ಲೆಸ್ ಪೋರ್ಟಲ್ ಹೆಸರೇನು ಅಂತ ಕೇಳಿದ್ದಾನೆ. ಹೆಸರನ್ನ ಏನಾಗಿದೆ ಒಂದು ಪೋರ್ಟಲ್ ಹೆಸರು ಏನಂದರೆ ದ್ಯಾಟ್ ಇಸ್ ಒಂದು ಏರ್ ಸುವಿಧಾ 2.0 ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಯೆಸ್ ಬ್ಯಾಂಕ್ ಮೂಲಕ UPI ಸೇವೆಗಳನ್ನು ಒದಗಿಸಲು NPCI ಇಂದ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಪ್ರೊವೈಡರ್ ಅನುಮೋದನೆ ಪಡೆದ AI ಚಾಲಿತ ಫಿನ್ಟೆಕ್ ಪ್ಲಾಟ್ಫಾರ್ಮ್ ಯಾವುದು ಅಂತ ಕೇಳಿದ್ದಾನೆ. ಯಾವುದಾಗಿದೆ ಒಂದು ಪ್ಲಾಟ್ಫಾರ್ಮ್? ದ್ಯಾಟ್ ಇಸ್ ಜಂಪ್ ಅಂತಕ್ಕಂಥ ಪ್ಲಾಟ್ಫಾರ್ಮ್ ಆಗಿದೆ. ನೆನ್ಪಿಟ್ಕೊಳ್ಳಿ, ಜಂಪ್ ಇದಕ್ಕೆ ಸಂಬಂಧಪಟ್ಟಿದೆ, ಯೆಸ್ ಬ್ಯಾಂಕ್ ಸಂಬಂಧಪಟ್ಟಿದೆ. ಏನಾಗಿದೆ, ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಆಗಿದೆ. ಸರಿನಾ? ಸೊ ಇದು ಏನು ಒದಗಿಸ್ತದೆ, UPIನ ಒದಗಿಸ್ತದೆ. ಸೊ ಇದು ಯಾವ ರೀತಿ ಇದಾಗಿದೆ ಅಂದರೆ AI ಚಾಲಿತ ಫಿನ್ಟೆಕ್ ಪ್ಲಾಟ್ಫಾರ್ಮ್ ಇದು ಆಗಿದೆ. ಯಾವುದು ಅಂದರೆ ಒಂದು ಜಂಪ್ ಅಂತ ಹೇಳ್ತೀವಿ. ಸರಿನಾ? ಎಸ್, ಜಂಪ್, ಕೂದೋ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಜೂನ್ 25, 2026 ಆಚರಿಸಲಾದ ವಿಶ್ವ ವಿಠಲಿಗೋ ದಿನದ ಮುಖ್ಯ ವಿಷಯ ಏನು ಅಂತ ಕೇಳಿದ್ದಾನೆ. ಸರಿನಾ? ಈ ಒಂದು ವರ್ಲ್ಡ್ ವಿಠಲಿಗೋ ಡೇನ ಒಂದು ಥೀಮ್ ಏನಾಗಿದೆ ಅಂದರೆ ದ್ಯಾಟ್ ಇಸ್ ಇದನ್ನು ಫ್ರಮ್ ಸ್ಟಿಗ್ಮಾ ಟು ಸ್ಟ್ರೆಂತ್ ಅಂತ ಹೇಳ್ತೀವಿ, ಕಳಂಕದಿಂದ ಶಕ್ತಿಯವರೆಗೆ ಅಂತ ಹೇಳ್ತೀವಿ. ಯಾವುದೇ ಒಂದು ವರ್ಲ್ಡ್ ವಿಠಲಿಗೋ ಡೇನ ಒಂದು ಥೀಮ್ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಒಂದು 28ನೇ ಪ್ರಶ್ನೆ,
ಗ್ರಾಹಕ ವ್ಯವಹಾರಗಳ ಇಲಾಖೆಯು ಮೊದಲ ಬಾರಿಗೆ ನಿಯಂತ್ರಿತ ನಿಯಮಗಳನ್ನು ಪಾಲಿಸದ ಉದ್ಯಮಗಳಿಗೆ ತಕ್ಷಣದ ದಂಡದ ಬದಲಿಗೆ ತಿದ್ದುಪಡಿ ಮಾಡಿಕೊಳ್ಳಲು ನೀಡುವ ನೋಟಿಸ್ ಹೆಸರೇನು ಅಂತ ಕೇಳಿದಾನೆ. ಏನಾಗಿದೆ? ಇಂಪ್ರೂವ್ಮೆಂಟ್ ನೋಟಿಸ್ ಅಂತ ಕೊಡ್ತಾರೆ ಅಷ್ಟೇ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ 29ನೇ ಪ್ರಶ್ನೆ, ಅನಿಮಿಯಾ ಮುಕ್ತ ಭಾರತ ಅಭಿಯಾನವನ್ನು ಹೊಸ ಕಾರ್ಯಾಚರಣೆಯ ಮಾರ್ಗಸೂಚಿಗಳ ಅಡಿಯಲ್ಲಿ ಕಾರ್ಯತಂತ್ರವನ್ನು 6x6x6 ರಿಂದ ಯಾವ ಹೊಸ ಚೌಕಟ್ಟಿಗೆ ಬದಲಾಯಿಸಲಾಗ್ತಿದೆ ಅಂತ ಕೇಳಿದಾನೆ. ಯಾವುದೇ ಒಂದು ಅನಿಮಿಯಾ ಮುಕ್ತ ಭಾರತ. ಸೊ ಅದನ್ನು ಬದಲಾಯಿಸಲಾಗ್ತಿದೆ. 6 ಇದು ಕಡಿಮೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಎಷ್ಟಾಗಿರ್ಬೋದು? 777 ಚಾರ್ಲಿ ಅಂತ ಹೇಳ್ತೀವಿ. ಓಕೆ, ಸೊ ಯಾವುದಂದರೆ 7x7x7ನ ಒಂದು ಚೌಕಟ್ಟಿಗೆ ಬದಲಾಯಿಸಲಾಗ್ತಾ ಇದೆ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಕ್ಲಾಸಿನ ಕೊನೆಯ ಪ್ರಶ್ನೆ ಹೇಳಿದ್ರೆ ನಿಮ್ಮ ಹೋಮ್ವರ್ಕ್ ಪ್ರಶ್ನೆ, ರಾಷ್ಟ್ರೀಯ ಆಂಬುಲೆನ್ಸ್ ಸೇವೆಗಳು ನ್ಯಾಷನಲ್ ಆಂಬುಲೆನ್ಸ್ ಸರ್ವಿಸ್ 2026ರ ಹೊಸ ಮಾರ್ಗಸೂಚಿಗಳು ತುರ್ತು ವೈದ್ಯಕೀಯ ಸಾರಿಗೆಯನ್ನು ಪ್ರಮಾಣೀಕರಿಸಲು ಯಾವ ಮಾನದಂಡಗಳ ಅನುಸರಣೆಯನ್ನು ಕಡ್ಡಾಯಗೊಳಿಸುತ್ತವೆ ಅಂತ ಕೇಳಿದ್ದಾನೆ. ಯಾವುದನ್ನು ಕಡ್ಡಾಯಗೊಳಿಸ್ತವೆ? ಸೊ ಇದನ್ನು ಹೋಮ್ವರ್ಕ್ ಪ್ರಶ್ನೆ ಆಗಿ ತಗೊಳ್ಳಿ. ಅಂದರೆ ಈ ಒಂದು ಹೋಮ್ವರ್ಕ್ ಪ್ರಶ್ನೆಗೆ ನೀವು ಕಾಮೆಂಟ್ ಮಾಡಿ ಉತ್ತರವನ್ನು ತಿಳಿಸಿ ಅಂತ ಹೇಳ್ತಾ. ಆ್ಯಂಡ್ ನೆಕ್ಸ್ಟ್ ಇಲ್ಲಿವರೆಗೂ ಕ್ಲಾಸ್ ಕೇಳಿದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಆ್ಯಂಡ್ ಇಲ್ಲಿವರೆಗೂ ವಿಡಿಯೋ ನೋಡಿ ನಿಮಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀನಿ. ಒನ್ಸ್ ಅಗೈನ್ ಥ್ಯಾಂಕ್ ಯು ಸೋ ಮಚ್.